नारायणाय परिपूर्णगुणार्णवाय विश्वोदयस्थितिलयोन्नियतिप्रदाय ज्ञानप्रदाय विबुधासुरसौख्यदुःख सत्कारणाय वितताय नमो नमस्ते। अभ्रमं भङ्गरहितम् अजडं विमलं सदा आनन्दतीर्थमतुलं भजे तापत्रयापहम्। भवति यदनुभावादेडमूकोऽपि वाग्मि जडमतिरपि जन्तुर्जायते प्रज्ञमौलिः। सकल वचन चेतो देवता भारती सा मम वचसे निधत्तां सन्निधिं मानसे च। अस्मद्गुरु समारंभां टीकाकृत्पादमध्यगां श्रीमदाचार्य पर्यन्तां वंदे गुरु परंपरा। विद्यायां विबुधाचार्यं वेदज्ञानाब्धिचन्दिरं दुर्मतध्वान्तमार्ताण्डं सत्यध्यानमुनिं भजे। 50 वर्षपर्यन्तं सततं रामपूजकः श्री सत्यप्रमोद गुरुराट् भासतां नो हृदम्बरे। बन्धुस्त्वं गुरुरिष्टदैवतमिति त्वत्पादपङ्केरुहं प्राप्तं मां परिपालयेति सततं याचे निबद्धाञ्जलिः। चित्तं मद्गुणदोषचिन्तनविधौ नूनं मनां मा कृथाः। श्री सत्यात्मगुरो त्वदङ्घ्रियुगलं हित्वा न मे सद्गति। यैरहं शुकवत् सम्यक् शिक्षितोऽस्मि कृपालुभिः तान् वन्दे धेनुपाचार्यान् तत्त्वज्ञानार्थसिद्धये। यैरहं शुकवत् सम्यक् शिक्षितोऽस्मि कृपालुभिः तान् वन्दे धेनुपाचार्यान् तत्त्वज्ञानार्थसिद्धये। श्री गुरुभ्यो नमः। हरि ओम हरि ओम हरि ओम। स्वस्त्यस्तु अशेष सन्मंगलानि सन्तु। श्लोकैक श्रवण पठन मात्रेण उक्तुश्च श्रोतॄणां निखिल कलिकृत कल्मषापनोदन पटुतरे धर्माद्यखिल पुरुषार्थ साधने भूते अद्य विष्णु तत्व निर्णय नास्तिकवाद विवरणारंभे सति नास्तिकवारण विवेचनारंभे सति किंचित पूर्वकथानुवादः। हरि ओम हरि ओम हरि ओम। हरे राम 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 हरे हरे। हरे कृष्ण 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 हरे हरे। हरे राम 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 हरे हरे। हरे कृष्ण 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 हरे हरे। हरे राम 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 हरे हरे। हरे कृष्ण 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 हरे हरे।
ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ 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 ಹರೇ ಹರೇ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ ಹರಿ ಓಂ ಹರಿ ಓಂ. ನಾಸ್ತಿಕ ವಾದವನ್ನು ಬಹಳ ಅನೇಕ ಯುಕ್ತಿ ಮೂಲಕವಾಗಿ ಧರ್ಮ ಇಲ್ಲ, ಪಾಪ ಪುಣ್ಯ ಇಲ್ಲ ಅಂಥೇಳಿ ಪ್ರತಿಪಾದನೆ ಮಾಡುವವನಿಗೆ ಅನೇಕ ರೀತಿಯಿಂದ ಈಗಾಗಲೇ ಉತ್ತರವನ್ನು ಕೊಟ್ಟಿದ್ದ. ನಿನ್ನಿನ ದಿವಸ ನಾವು ನವೀನ ನೈಯಾಯಿಕರಾಗಿರ್ತಕ್ಕಂಥ ಉದಯನಾಚಾರ್ಯರು ತಮ್ಮ ನ್ಯಾಯ ಕುಸುಮಾಂಜಲಿಯಲ್ಲಿ ಕೊಟ್ಟಿರ್ತಕ್ಕಂತಹ ಈಶ್ವರ ಸಿದ್ಧಿ ಸಂದರ್ಭದಲ್ಲಿ ಅವನಿಗೆ ಮಹಾಜನರು ಅನೇಕ ಯುಗಗಳಿಂದ ಯಜ್ಞಯಾಗಾದಿಗಳನ್ನು ಮಾಡಿಕೊಂಡು ಬಂದಿದ್ದಾರೆ. ಅವರೆಲ್ಲರೂ ಅಂಧವಿಶ್ವಾಸಿಗಳೇ, ಅವರೆಲ್ಲರೂ ದಡ್ಡರೇ. ಅವರು ಮಾಡಿಕೊಂಡು ಬಂದಿದ್ದಾರೆ. ಆದ್ದರಿಂದಾಗಿ ಏನಾದರೂ ಒಂದು ವಿಶೇಷ ಅಪೂರ್ವ ವಿಷಯ ಇದ್ದೇ ಇದೆ. ಯಾಕಂದರೆ ಯಜ್ಞಯಾಗಾದಿಗಳಿಂದ ಯಾರು ಹಣ ಬರೋದಿಲ್ಲ, ಹಣ ಖರ್ಚಾಗ್ತದೆ. ಅದರಿಂದ ಏನು ಪ್ರಯೋಜನವನ್ನು ಪಡೆಯದೇ ಇದ್ದರೂ ಕೂಡ ಯಾವುದೋ ಒಂದು ಲೌಕಿಕ ಪ್ರಯೋಜನ ಇಲ್ಲ, ಪಾರಲೌಕಿಕವಾದಂಥ ಒಂದು ಅಪೂರ್ವ ಅಂತನ್ನುವ ಒಂದು ಪುಣ್ಯ, ಅದರಿಂದ ಸಿಗ್ತಕ್ಕಂಥ ಉತ್ತಮ ಲೋಕ, ಉತ್ತಮವಾಗಿರ್ತಕ್ಕಂಥ ಐಹಿಕ ಪಾರತ್ರಿಕ ಸುಖದ ಸಂದರ್ಭ ಇದೆ. ಅವರು ಹಿರಿಯರು ಮಾಡ್ಕೊಂಡು ಬಂದಿದ್ದಾರೆ. ಆದ್ದರಿಂದಾಗಿ ಕಣ್ಣಿಗೆ ಕಾಣದೇ ಇದ್ದರೂ ಕೂಡ ಒಂದು ವಿಶಿಷ್ಟವಾದ ಫಲ ಇದೆ. ಯಾಕೆ ಇಷ್ಟೆಲ್ಲ ಜನರು ಮಾಡ್ಕೊಂಡು ಬಂದಿದ್ದಾರೆ. ಆದ್ದರಿಂದಾಗಿ ನೀನು ಅಪೂರ್ವವಾಗಿರ್ತಕ್ಕಂಥ ಅತೀಂದ್ರಿಯವಾದ ಒಂದು ಫಲವನ್ನು, ಪಾಪ ಪುಣ್ಯದ ಫಲವನ್ನು ಮತ್ತು ಇದೆಲ್ಲವನ್ನು ನಿಯಮನ ಮಾಡ್ತಕ್ಕಂತಹ ಪರಮಾತ್ಮನನ್ನು, ದೇವರನ್ನು ಒಪ್ಪಬೇಕಾಗ್ತದಪ್ಪ. ದೇವರಿಲ್ಲ, ಧರ್ಮ ಇಲ್ಲ ಅಂತಲ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳಿ ಅವನಿಗೆ ಸಮಾಧಾನವನ್ನು ಹೇಳಿದ್ದಾರೆ. 8 ರೀತಿಯಿಂದ ಪ್ರಮಾಣವನ್ನು ಕೊಟ್ಟಿದ್ದಾರೆ. ಪರಮಾತ್ಮ ದೇವರು ಇದ್ದಾನೆ, ಅದನ್ನೇ ನಂಬಕ್ಕಾಗ್ತದೆ ಅಂತ ತಿಳ್ಕೊಂಡಂತೆ ಅನುಮಾನ, ಅರ್ಥಾಪತ್ತಿ ಪ್ರಮಾಣಗಳನ್ನು ಪ್ರಮುಖವಾಗಿ ಇಟ್ಟುಕೊಂಡು ಅವನಿಗೆ ತಿಳಿಸಲು ಪ್ರಯತ್ನಿಸಿದ್ದಾರೆ. ಅವರ ಸಂಕ್ಷಿಪ್ತ ಚರಿತ್ರೆಯನ್ನು, ಅವರ ಮಾತುಗಳನ್ನು, ಅವರ ಅಭಿಪ್ರಾಯಗಳನ್ನು ನಾವು ನಿನ್ನಿನ ದಿವಸ ತಿಳಿದುಕೊಳ್ಳಲು ಪ್ರಯತ್ನ ಮಾಡಿದ್ದೇವೆ. ಇಂತಹ ಸಂದರ್ಭದಲ್ಲಿ ನಾವು ಉದಯನಾಚಾರ್ಯ ಹೇಳ್ತೇವೆ ಅಲ್ಲ, ನಾಸ್ತಿಕ ಅವನಿಗೆ ಹೇಳ್ತಾನೆ. ನಾಸ್ತಿಕನ ವತಿಯಿಂದ ನಾವು ಹೇಳ್ತಾ ಇದ್ದೇವೆ, ಬೌದ್ಧರು ವೇದ ಒಪ್ಪೋದಿಲ್ಲ. ಆದರೆ ಬೌದ್ಧರು ತಮ್ಮ ಧರ್ಮದ ಒಂದು ವಿಶಿಷ್ಟವಾದ ರೀತಿಯ ನಿಯಮಗಳನ್ನು ಪರಿಪಾಲನೆ ಮಾಡೋದಕ್ಕೋಸ್ಕರ ಒಂದು ಚೈತ್ಯವನ್ನು ನಿರ್ಮಾಣ ಮಾಡ್ತಾರೆ. ಬೌದ್ಧ ಧರ್ಮದ ಪ್ರಕಾರ ಪ್ರಾರ್ಥನಾಗ್ರಹ ಅಥವಾ ಅಭಯಾರಣ್ಯ ಅಥವಾ ತೀರ್ಥಕ್ಷೇತ್ರ ಅಥವಾ ಮಂದಿರ ಅವರು
ಅದನ್ನು ತಮ್ಮ ಪ್ರಾರ್ಥನೆಗೋಸ್ಕರ ಉಪಯೋಗಿಸ್ತಾರೆ. ಅದರ ರಚನೆ ಹೇಗಿರ್ತದೆ ಅಂತಂದರೆ, ಹೀಗೆ ರೌಂಡಾಗಿ ಒಂದು ಮೊಟ್ಟೆ ಹೀಗೆ ಇರ್ತದೆ, ಈ ಕಡೆ ರೌಂಡ್ ಇರ್ತದೆ, ಇದು ಹೊರಗೆ ಹಸ್ಬಿಟ್ಟು ಅರ್ಧ ಮೊಟ್ಟೆ ಆಕಾರದಲ್ಲಿ ಬೌದ್ಧರ ಚೈತ್ಯಗ್ರಹಗಳಿರ್ತದೆ. ಅದರಲ್ಲಿ ಒಂದು ರೀತಿಯಾಗಿರ್ತಕ್ಕಂತಹ ಒಂದು ಸ್ತಂಭ ಇರ್ತದೆ, ಅದಕ್ಕೆ ಸ್ತೂಪ ಅಂತ ತಿಳ್ಕೊಂಡು ಅಂತ ಹೇಳಿ ಕರೀತಾರೆ. ಕೆಲವು ಸಲ ಧನುಷ್ಯಾಕಾರದ ಚೈತ್ಯಗಳು ಕಂಡುಬರ್ತದೆ, ಗೋಲಾಕೃತಿಯ ಕೂಡ ಕಂಡುಬರ್ತದೆ. ಇದರ ಚೈತ್ಯಗ್ರಹದ ಉತ್ಪತ್ತಿ ಅಂತ ತಿಳ್ಕೊಂಡಂತಂದರೆ, ಚಿತ್ತ, ಏಕಾಗ್ರ ಮನಸ್ಸು, ಏಕಾಗ್ರ ಮನಸ್ಸಿನಿಂದ ಚಿಂತನೆ ಮಾಡ್ತಾ ಮಾಡ್ತಾ ನನಗೂ ಈ ಜಗತ್ತಿಗೂ ಸಂಬಂಧ ಇಲ್ಲ, ನನಗೂ ನನ್ನವರಿಗೂ ಸಂಬಂಧ ಇಲ್ಲ, ಬಂಧುಗಳಿಗೂ ಸಂಬಂಧ ಇಲ್ಲ, ನನ್ನ ಸುತ್ತಲಿನ ಜನರಿಗೂ ನನಗೂ ಸಂಬಂಧ ಇಲ್ಲ, ನನ್ನ ದೇಹಕ್ಕೂ ನನಗೂ ಸಂಬಂಧ ಇಲ್ಲ. ಆನಂತರ ನನ್ನ ದುಃಖಗಳಿಗೂ ನನಗೂ ಸಂಬಂಧ ಇಲ್ಲ. ಎಲ್ಲ ಬಂಧನರಹಿತವಾಗಿರ್ತಕ್ಕಂತಹ ಒಂದು ಶೂನ್ಯ ಸ್ಥಿತಿ ಚಿಂತನೆ ಮಾಡೋದಕ್ಕೋಸ್ಕರ ಮನಸ್ಸಿನ ಒಂದು ಏಕಾಗ್ರತೆಯನ್ನು ಪಡೆಯತಕ್ಕಂಥ ಒಂದು ಕ್ರಮ ಏನಿದೆ, ಧ್ಯಾನಾವಸ್ಥೆಯಲ್ಲಿ ಧ್ಯಾನ ಮುದ್ರೆಯಲ್ಲಿ ಕುಳಿತುಕೊಂಡಿರ್ತಕ್ಕಂತಹ ಬುದ್ಧನ ಪ್ರತಿಮೆಗಳನ್ನು ಕೆಲವು ಕಡೆ ಇಟ್ಟಿರ್ತಾರೆ, ಕೆಲವು ಕಡೆ ಏನೂ ಇರೋದೇ ಇಲ್ಲ. ಇಂಥವುಗಳಿಗೆ ಚೈತ್ಯ ಅಂತ ಕರೀತಾರೆ. ಇಂತಹ ಚೈತ್ಯದಕ್ಕೆ ಬೌದ್ಧರು ಕೂಡ ಅನೇಕ ರೀತಿಯಿಂದ ಅಲ್ಲಿ ತಮ್ಮ ವಿಧಿವಿಧಾನ ಪೂಜಾ ವಿಧಾನಗಳನ್ನು ಮಾಡ್ತಾರೆ, ಪ್ರಾರ್ಥನೆ ಮಾಡ್ತಾರೆ, ತಪಸ್ಸು ಮಾಡ್ತಾರೆ, ಚಿಂತನೆ ಮಾಡ್ತಾರೆ. ಹಾಗಾದರೆ ಬೌದ್ಧ ಧರ್ಮ ಪ್ರಾಮಾಣಿಕ ಅಂತ ತಿಳ್ಕೊಂಡು ಅಂತೇಳಿ ನೀವು ಆಸ್ತಿಕವಾದಿಗಳು ಒಪ್ತೀರಾ? ಅದಕ್ಕೆ ಉದಯನಾಚಾರ್ಯ ಉತ್ತರ ಕೊಡ್ತಾರೆ, ಹಾಗಲ್ಲ. ಅವರು ನಿಜವಾಗಿಯೂ ಅವ್ರ ಪ್ರಕಾರ ದೇವರು ಇಲ್ಲವೇ ಇಲ್ಲ. ದೇವರಿಲ್ಲ ಅಂತಂದಮೇಲೆ ಪ್ರಾರ್ಥನಾಗರ ಇಲ್ಲ ಅಂತ ಬರಬೇಕು. ದೇವರಿಲ್ಲ ಅಂತಕೊಂಡು ಅಂತಂದಮೇಲೆ ಪೂಜಾ ಯಾಕೆ, ಪೂಜಾ ಸ್ಥಳ ಯಾಕೆ? ದೇವರಿಲ್ಲ ಅಂತಕೊಂಡು ಅಂತಂದಾಕ್ಷಣಕ್ಕೇನೆ ಧ್ವಜ ಇತ್ಯಾದಿಗಳು ಯಾಕೆ? ಕೇವಲ ರಾಜರನ್ನು ಆಕರ್ಷಣೆ ಮಾಡಬೇಕು, ಸಿರಿವಂತರಿಂದ. ಯಾಕೆಂದರೆ ಹಿಂದಿನ ಕಾಲದಲ್ಲಿ ಬಹಳ ದೊಡ್ಡ ದೊಡ್ಡ ಅಶೋಕನಂಥ ಮಹಾರಾಜನು ಅವರ ಸುಂದರವಾದ ಮಾತುಗಳಿಗೆ ವಶವಾಗಿಬಿಟ್ಟ. ಅನೇಕ ರಾಜರು ಅವರು ಅಧೀನರಾಗಿದ್ದರು. ಹೀಗಾಗಿ ಬೌದ್ಧರ ಚೈತ್ಯ ವಂದನ, ಅವರು ಮಾಡ್ತಕ್ಕಂಥ ಪೂಜಾ ಪುನಸ್ಕಾರ, ಇದು ಕೇವಲ ಹಣ ಗಳಿಸೋದಕ್ಕೋಸ್ಕರ ಇರ್ತಕ್ಕಂಥ ಒಂದು, ಅಥವಾ ತಮ್ಮ ಕೀರ್ತಿ ಬೆಳೆಸೋದಕ್ಕೋಸ್ಕರ ಇರ್ತಕ್ಕಂಥ ಒಂದು ಸಾಧನವೇ ಹೊರತು ನಮ್ಮಲ್ಲಿ ಮಾತ್ರ ನಾವು ಯಜ್ಞ, ಯಾಗ, ಅದ್ರ ಜೊತೆಗೆ ಇಷ್ಟಾಪೂರ್ತಗಳನ್ನು ಮಾಡ್ತೇವೆ. ನಾವು ಅರವಟ್ಟಿಗೆಗಳನ್ನು ಕಟ್ತೇವೆ ನೀರು ಕುಡಿಯೋದಕ್ಕೋಸ್ಕರ. ನಮ್ಗೆ ಅದರಿಂದ ಏನು ಪ್ರಯೋಜನ ಇರೋದಿಲ್ಲ, ಲೌಕಿಕ ಪ್ರಯೋಜನ ಇಲ್ಲ. ಧರ್ಮಶಾಲೆ ಅನ್ನಸತ್ರವನ್ನು ಮಾಡ್ತೇವೆ, ದಿನ ಅನ್ನದಾನ ಮಾಡ್ತೇವೆ. ಯಾಕೆ? ಅದರಿಂದ ಒಂದು ಪುಣ್ಯ ಬರ್ತದೆ ಅಂತಕೊಂಡಂತನೋ ಶಾಸ್ತ್ರದ ನಿಯಮ ಇದೆ, ಆ ಪ್ರಕಾರವನ್ನು ಮಾಡ್ತಾ ಇರ್ತೇವೆ. ಲೌಕಿಕ ಲಾಭ ನಾವೇನು ಬಯಸೋದಿಲ್ಲ. ಅವರು ಕೇವಲ ಅದನ್ನು ವ್ಯವಹಾರಕ್ಕೋಸ್ಕರ ಮಾಡ್ತಾರೆ. ಆದ್ದರಿಂದ ಅವ್ರಿಗೂ ನಮಗೂ ಹೋಲಿಸಬೇಡಿ ಅಂತ ಹೇಳಿ ಉದಯನಾಚಾರ್ಯ ಹೇಳಿದಾಗ ಚಾರ್ವಾಕ ಹೇಳ್ತಾನೆ, ಇಲ್ಲ, ಮತ್ತೆ ಅವರು ತೋರಿಕೆ ಮಾಡ್ತಾರೆ ಅಂತ ನೀವು ಹೇಗೆ ನಿರ್ಧಾರ ಮಾಡ್ತೀರಿ? ಅವ್ರು ನಿಮಗೆ ಪರಿಸ್ಥಿತಿ ಹೇಳ್ಬೋದಲ್ಲ, ನೀವು ಮಾಡ್ತಕ್ಕಂಥ ಹೋಮ ಹೂನ ಕೂಡ ಯಜಮಾನರಿಗೆ ದಕ್ಷಿಣೆ ತೆಗೆದುಕೊಳ್ಳುವ, ಯಜಮಾನರಿಂದ ದಕ್ಷಿಣೆ ತೆಗೆದುಕೊಳ್ಳೋದಕ್ಕೋಸ್ಕರ, ನೀವು ಮಾಡುವ ಪೂಜೆ ಕೂಡ ಮೋಸಗಾರಿಕೆಗೋಸ್ಕರ ಅಂತ ಯಾಕೆ ಹೇಳಬಾರ್ದು ಅಂತಂದ. ಅದಕ್ಕೆ ಉದಯನಾಚಾರ್ಯ ಹೇಳ್ತಾರೆ, ಇಲ್ಲಪ್ಪ, ಅದರಿಂದ ಲೌಕಿಕ ಲಾಭ ಏನಿಲ್ಲ, ಅದರಿಂದ ಪಾರಲೌಕಿಕ ಲಾಭವನ್ನು ಒಪ್ಪಬೇಕಾಗ್ತದೆ, ಅದರಲ್ಲಿ ಮೋಸ ಇಲ್ಲ.
ಅದಕ್ಕೆ ನಾಸ್ತಿಕವಾದ ಹೇಳ್ತಾನೆ, ಇಲ್ಲ ಕೆಲವರು ನಿಮ್ಮಲ್ಲಿಯೂ ಕೂಡ ಡಂಬಾಚಾರ ಮಾಡುತ್ತೆ, ಅವರಲ್ಲಿ ಕೆಲವು ಡಂಬಾಚಾರ ಮಾಡಬೇಕು, ಉಳಿದವರೆಲ್ಲರೂ ಶುದ್ಧ ಮನಸ್ಸಿನಿಂದ ಚಿಂತನೆ ಮಾಡೋದಕ್ಕೋಸ್ಕರ ಆ ರೀತಿಯಾಗಿ ಮಾಡಲಿಕ್ಕೆ ಸಾಧ್ಯತೆ ಇದೆಯಲ್ಲ. ಆದ್ದರಿಂದಾಗಿ ನೀವು ಹೇಳ್ತಕ್ಕಂಥದ್ದು ಯಾಕೆ ಮೋಸಗಾರಿಕೆ ಆಗಬಾರ್ದು? ಆದ್ದರಿಂದಾಗಿ ನಿಮ್ಮ ಇಷ್ಟಾಪೂರ್ತಗಳ ಯಜ್ಞ, ಯಾಗ, ದಾನ, ಧರ್ಮದ ಇದು ಕೂಡ ಅಂಧವಿಶ್ವಾಸ ಇದೆ. ಹೇಗೆ ಬೌದ್ಧರಿಗೆ ಅಂಧವಿಶ್ವಾಸ ಅಂತೀರ, ಅದೇ ರೀತಿಯಾಗಿ ಆದ್ದರಿಂದಾಗಿ ಇಲ್ಲ, ಮತ್ತೆ ನಮ್ಮಲ್ಲಿ ನಾವು ಪ್ರಯೋಜನದ ಉದ್ದೇಶ ಇಟ್ಕೊಂಡಿಲ್ಲ ಅಂತ ತಿಳ್ಕೊಳ್ತೇವೆ. ಹಾಗೆ ಹೇಳಿಕ್ಕೆ ಬರೋದಿಲ್ಲ. ಯಾಕಂದರೆ ಅವರಲ್ಲಿ ಅನೇಕ ಜನರು ಒಳ್ಳೆಯ ಮನಸ್ಸಿನಿಂದ ಚೈತ್ಯದಲ್ಲಿ ಧ್ಯಾನಾದಿಗಳನ್ನು ಮಾಡಿರ್ತಕ್ಕಂಥ ಉದಾಹರಣೆ ಹಾಕಿರಬಾರ್ದು. ಅವರ ಮನಸ್ಸಿನಲ್ಲಿ ಇದ್ದದ್ದನ್ನು ನಾವು ಹೇಗೆ ತಿಳ್ಕೊಳ್ಳಿಕ್ಕಾಗ್ತದೆ? ಅವರು ಪ್ರಾಮಾಣಿಕ ಯಾಕೆ ಆಗಿರಬಾರ್ದು? ಬೌದ್ಧರು ಕೂಡ ಯಾರನ್ನು ನೀವು ನಿರಾಕರಣೆ ಮಾಡ್ತೀರಿ? ಅದಕ್ಕೆ ಅವನು ಹೇಳ್ತಾನೆ, ಪರತರ ಚಿತ್ತವೃತ್ತಿ ಗುರುತರ ಪ್ರಯೋಜನಸ್ಯ ಇದಾನೀಂತರೈ ಅಸ್ಮಾಭಿ. ನಾವು ಈಗಿನ ಆಧುನಿಕರು, ಅವರ ಮನಸ್ಸಿನಲ್ಲಿದ್ದದ್ದೇನಿದೆ ನಮ್ಗೆ ಗೊತ್ತಾಗೋದಿಲ್ಲ. ಆದ್ದರಿಂದ ಅವರು ಪ್ರಾಮಾಣಿಕರು ಅಂತ ಯಾಕೆ ಅನ್ಬಾರ್ದು? ಕೇವಲ ನೀವು ಮಾತ್ರ ಮಾಡ್ತಕ್ಕಂಥ ಪ್ರಾಮಾಣಿಕ ಅಂತ ಯಾಕೆ ಅನ್ಬೇಕು ಅಂತ ಕೇಳಿದಾಗ ಅವಾಗ ಉದಯನಾಚಾರ್ಯ ಹೇಳ್ತಾರೆ, ಹಾಗಾದ್ರೆ ಸಿಕ್ಬಿದ್ದಿ. ಅವರು ಪ್ರಾಮಾಣಿಕವಾಗಿ ಮಾಡ್ತಾ ಇದ್ದಾರೆ ಅಂತ ಅವರ ಮನಸ್ಸಿನಲ್ಲಿ ಇದ್ದದ್ದನ್ನು ನೀನು ಹೇಗೆ ಪರಿಚಯ ಮಾಡಿಕೊಂಡೆ? ಅವರಲ್ಲಿರ್ತಕ್ಕಂಥ ವಾರ್ತಾಲಾಪ ನೋಡೋಣ. ಹೇಗೆ ಕಣ್ಣಿಂದ ಕಾಣಿಸ್ತಾನೆ ನಿಮಗೆ? ಇಲ್ಲ, ಅವರು ಹೇಳಿದ್ದರೆ ಅದು ಆಗಮ ಆಯಿತು. ಅದನ್ನು ಹೇಳಿದ್ದನ್ನು ನಾನು ಕೇಳಿ ಹೇಳ್ತಾ ಇದ್ದೇನೆ ಅಂದರೆ ಆಗಮವಾಯಿತು. ಇಲ್ಲ, ಅನೇಕ ದಿನಗಳಿಂದ ಮಾಡ್ತಾ ಬಂದಿದ್ದಾರೆ, ಅದನ್ನು ಸರಿ ಇರಬೇಕು ಅಂತ ಹೇಳಿದ್ರೆ ಅದು ಅನುಮಾನವಾಯಿತು. ನೀನು ಪ್ರತ್ಯಕ್ಷೇಕವಾದಿಯಾಗಿರ್ತಕ್ಕಂಥ ನಿನಗೆ ಅವರು ಮೋಸಗಾರರಲ್ಲ, ಬೌದ್ಧರು ಮೋಸಗಾರರಲ್ಲ ಅನ್ನೋದಾಗಲಿ, ಅಥವಾ ವೈದಿಕರು ಮೋಸಗಾರರು ಅಂತಕೊಂಡು ಅನ್ನೋದನ್ನು ನೀನು ಹೇಗೆ ತಿಳ್ಕೊಂಡ್ಯಪ್ಪ? ಯಾವ ರೀತಿ ನಿಶ್ಚಯ ಮಾಡಿದೆ ಅಂತ ಅನ್ನೋದಕ್ಕೋಸ್ಕರ ಸಂದರ್ಭದಲ್ಲಿ ಆವಾಗ ನನಗೂ ಏನು ನಿಶ್ಚಯ ಆಗಿಲ್ಲರಿ, ನಾನೊಂದು ಕಲ್ಪನೆ ಮಾಡಿ ಹೇಳಿದ್ದೇನೆ. ಧರ್ಮದ ಅಸ್ತಿತ್ವ ಸಾಧಿಸುವುದಕ್ಕೋಸ್ಕರ ನಾನು ಕಲ್ಪನೆ ಮಾಡಿದೆ, ನೀವು ಅನುಮಾನ ಅಂತಂತೀರಿ. ಆದರೆ ಅನುಮಾನವೂ ಕೂಡ ನೀವು ಹೇಳೋಣ ಅನುಮಾನವಾಗಲಿ ಅರ್ಥಾಪತ್ತಿ ಆಗಲಿ ಅದು ಇರಲೂಬಹುದು, ಇಲ್ಲದೇ ಇರಬಹುದು ಅಲ್ಲ. ವೈದಿಕರ ಅಭಿಮತದಂತೆ ನಿಷ್ಫಲವಾದ ಚೈತ್ಯ ವಂದನೆಯಲ್ಲಿ ಬೌದ್ಧರು ಹೇಗೆ ಪ್ರವೃತ್ತರಾಗುವರು, ಹಾಗೆ ವೈದಿಕರು ಕೂಡ ನಿಷ್ಫಲವಾಗಿರ್ತಕ್ಕಂತಹ ಯಜ್ಞ ಇಷ್ಟಾಪೂರ್ತಗಳಲ್ಲಿ ಪ್ರವೃತ್ತರಾಗಿದ್ದಾರೆ ಅಂತ ಯಾಕೆ ಹೇಳಬಾರ್ದು? ಆದ್ದರಿಂದಾಗಿ ಧರ್ಮ ಇದೊಂದು ಅಂಧವಿಶ್ವಾಸ. ಈ ಅಂಧವಿಶ್ವಾಸವಾಗಿರ್ತಕ್ಕಂಥ ಧರ್ಮವನ್ನು ನಾನು ನಂಬೋದಿಲ್ಲ. ಧರ್ಮವೇ ಇಲ್ಲ ಅಂತಂದರೆ ದೇವರಲ್ಲಿದ್ದಾನೆ. ಆದ್ದರಿಂದಾಗಿ ಯಾರೋ ಮಾಡ್ಕೊಂಡು ಬಂದಿದ್ದಾರೆ ಒಪ್ಪು ಅಂತ ನಾನು ಒಪ್ಪೋದಿಲ್ಲ ಅಂತ ತಿಳ್ಕೊಂಡಂತಂದಾಗ ಆ ಕಾಲದಲ್ಲಿ ಟೀಕಾಕೃತ್ಪಾದರು ಹೇಳ್ತಾರೆ, ಅದರ ಸಿದ್ಧಾಂತದಲ್ಲಿರ್ತಕ್ಕಂಥ ನಾವು ಹೇಳ್ತೇವೆ. ಏನು ಹೇಳಿದೆ? ಅನುಮಾನ ಉಪಮಾನಗಳಲ್ಲಿ ಸಂಶಯಗಳಿವೆ. ಅನುಮಾನ ಕೆಲವು ಸಲ ಸರಿನೂ ಹೋಗ್ತದೆ, ಸರಿ ಹೋಗದೇನೂ ಇರ್ಬೋದು.
ಧೂಮ ಕಾಣಿಸ್ತದೆ, ಬೆಂಕಿ ಇದೆ ಅಂತ ಹೋಗ್ತೇವೆ, ಅಲ್ಲಿ ಬೆಂಕಿನೇ ಇರೋದಿಲ್ಲ. ಯಾಕೆ ಅಂತ ತಿಳ್ಕೊಂಡು ಅಂತಂದರೆ ಅಷ್ಟರಲ್ಲಿ ಆ ಬೆಂಕಿಯನ್ನು ಯಾರೋ ತೆಗೆದುಕೊಂಡು ಹೋಗ್ಬಿಟ್ಟಿರ್ತಾರೆ. ಹೊಗೆ ಕಂಡಲ್ಲಿ ನಾವು ಹೋಗ್ತೇವೆ, ಅಲ್ಲಿ ಬೆಂಕಿನೇ ಇರೋದಿಲ್ಲ. ಆಗ ಸಾಧ್ಯದಲ್ಲಿ ಹೇತುವಿನಲ್ಲಿ ಅವಿನಾಭಾವ ಕಂಡು ಬರೋದಿಲ್ಲ. ಈ ರೀತಿಯಾಗಿ ಅನುಮಾನದಲ್ಲಿ ಕೂಡ ದೋಷಗಳು ಬರ್ತದೆ. ಅರ್ಥಾಪತ್ತಿ ಅಂತೂ ಕೂಡ ಇದು ಯಾವುದೋ ಒಂದು ರೀತಿಯಾಗಿರ್ತಕ್ಕಂಥ ಸಂಶಯಾತ್ಮಕವಾದಂಥ ಕ್ರಮದಲ್ಲಿ ಇರ್ತಕ್ಕಂಥದ್ದು. ಅದನ್ನೊಂದು ಅನುಮಾನದ ಭಾಗ ಇಲ್ಲ. ಆದ್ದರಿಂದಾಗಿ ಅನುಮಾನದಿಂದ ಸಂಶಯಗಳಿಗೆ ಅವಕಾಶ ಇರುವುದರಿಂದ, ಸಂಶಯ ಕಲಂಕದಿಂದ ಯುಕ್ತವಾದ ಶಂಕಾ ಕಲಂಕಿತಸ್ಯ ಧರ್ಮ ಇರುವುದ ಬಗ್ಗೆ ಇಲ್ಲದಿರುವುದ ಬಗ್ಗೆ ಇನ್ನೂ ಸಂಶಯವಿರುವುದರಿಂದ ಇಂಥ ಸಂಶಯವೆಂಬ ಕಲಂಕದಿಂದ ಕೂಡಿದ ಧರ್ಮ ಮತ್ತು ದೇವರ ಅಸ್ತಿತ್ವದ ಬಗ್ಗೆ ನಾನು ಇಲ್ಲ ಅಂತ ನಿರ್ಧಾರಕ್ಕೆ ಬಂದಿದ್ದೇನೆ ಅಂತ ನಾಸ್ತಿಕ ಯಾವಾಗ ಹೇಳ್ತಾನೆ. ಇಲ್ಲಿರ್ತಕ್ಕಂಥ ಚರ್ಚಾದ ಕ್ರಮ ನೋಡಿಕೊಳ್ಳಿ. ಆಗ ಟೀಕಾಕೃತ್ಪಾದ ಕೇಳ್ತಾರೆ, ಧರ್ಮ ಇಲ್ಲ ಅಂತ ತಿಳ್ಕೊಂಡಂತ ಹೇಗೆ ಹೇಳ್ತೀಯಪ್ಪ? ಯಾಕಂತ ನೀನು ಕೇವಲ ಪ್ರತ್ಯಕ್ಷವಾದಿ ಅಲ್ಲ. ಪ್ರತ್ಯಕ್ಷದಿಂದ ಧರ್ಮ ಇಲ್ಲ ಅಂತ ಹೇಳಲಿಕ್ಕಾಗ್ತದೆ? ಯಾಕೆ ಧರ್ಮ ಪ್ರತ್ಯಕ್ಷ ಅಲ್ಲ. ಪ್ರತ್ಯಕ್ಷ ಭಾಗದ ವಸ್ತುವನ್ನು ಇಲ್ಲ ಅಂತ ಹೇಳಿಕ್ಕೆ ಬರೋದಿಲ್ಲ. ಅನುಮಾನ ಆಗಮಗಳನ್ನು ನೀನು ಒಪ್ಪೋದಿಲ್ಲ. ಆದ್ದರಿಂದಾಗಿ ಧರ್ಮ ಇಲ್ಲ ಅಂತ ತಿಳ್ಕೊಂಡಂತ ಹೇಳಬೇಕಾಗಿದ್ದರೂ ಕೂಡ ಧರ್ಮ ಇದೆ ಅಂತ ಹೇಳಬೇಕಾಗಿದ್ದರೆ ಹೇಗೆ ಪ್ರಮಾಣ ಬೇಕು, ಆಗಮ ಪ್ರಮಾಣ ಬೇಕು, ಹಾಗೆ ಧರ್ಮ ಇದೆ ಅಂತ ಕೂಡ ಹೇಳಲಿಕ್ಕೆ ಆಗಮ ಪ್ರಮಾಣ ಬರುತ್ತೆ. ನಿನಗೆ ನಾನು ಪ್ರಶ್ನೆ ಮಾಡ್ತೇವೆ. ಟೀಕಾಕೃತ ಹೇಳ್ತಾರೆ, ಇಲ್ಲೇ ನಾಸ್ತಿಕವಾದಿ ಹೇಳು, ಕಿಮೇಮಂ ವದತಃ ಅಥವಾ ಧರ್ಮ ಇಲ್ಲ ಅಂತ ತಿಳ್ಕೊಂಡಂತ ಹೇಳ್ತಕ್ಕಂತಹ ನಿನಗೆ ಧರ್ಮದ ಅಭಾವದ ವಿಷಯದಲ್ಲಿ ಸಂಶಯ ಇದೆ, ನಿಶ್ಚಯ ಇದೆ. ಎರಡರ ಪೈಕಿ ಒಂದು ಉತ್ತರ ಹೇಳು. ಧರ್ಮ ಇಲ್ಲ ಅಂತ ಇಲ್ಲದೇ ಇರಬಹುದು ಅಂತ ಸಂಶಯ ಇದೆಯಾ, ಇಲ್ಲವೇ ಇಲ್ಲ ಅಂತ ನಿಶ್ಚಯ ಇದೆಯಾ? ಎರಡರ ಪೈಕಿ ಒಂದು ನಿರ್ಣಯವನ್ನು ಮಾಡಬೇಕಲ್ಲ, ಮಾಡು. ಆಗ ನಾಸ್ತಿಕ ಹೇಳ್ತಾನೆ, ಸದ್ಯಕ್ಕೆ ನನಗೆ ಸಂದೇಹ ಇದೆ. ಧರ್ಮ ಇದ್ರೂ ಇರ್ಬೋದು, ಇಲ್ಲದೇ ಇರ್ಬೋದು. ಆಗ ಟೀಕಾಕೃತ ಅದನ್ನು ಕೇಳ್ತಾರೆ, ಅಲ್ಪ ಧರ್ಮ ಇಲ್ಲ ಅಂತನ್ನುವ ವಿಷಯದಲ್ಲಿ ನಿನಗೇ ಸಂಶಯ ಇದೆ. ಆಗ ನಿನ್ನನ್ನು ನಂಬಿರ್ತಕ್ಕಂಥ ಜನರು ನೀನು ಹೇಳಿದ ಹಾಗೆ ಋಣಂ ಕೃತ್ವಾ ಘೃತಂ ಪಿಬೇತ್, ನಿಶ್ಶಂಕವಾಗಿ ಕಾಮಭೋಗದಲ್ಲಿ ಅವರು ಆಸಕ್ತರಾಗೋದಿಲ್ಲ. ಯಾಕೆಂದರೆ ಅವರಿಗೆ ಮನಸ್ಸಿನಲ್ಲಿ ಧರ್ಮ ಇತ್ತು, ಪಾಪ ಪುಣ್ಯ ಇತ್ತು ಅಂತಂದರೆ ನಮಗೆ ಭಾಳ ಪಾಪ ಬರ್ತದೆ. ಆದ್ದರಿಂದ ಚಾರ್ವಾಕ ಹೇಳಿದಂತೆ ನಾವು ಯಾವ ನಿಯಮವನ್ನು ಇಟ್ಟುಕೊಳ್ಳದೆ ಉಚ್ಛೃಂಖಲವಾಗಿ ನಮ್ಮ ಮನಸ್ಸಿಗೆ ಬಂದಂತೆ ಬಿಂದಾಸ್ ನಾವು ಈ ನಾಸ್ತಿಕನನ್ನು ಯಾಕೆ ಅನುಸರಿಸಬೇಕು? ಯಾಕೆ ಅವನು ಧರ್ಮ ಇಲ್ಲ ಅಂತ ಹೇಳ್ತಾನೆ, ಆದರೆ ಅವನಿಗೆ ಸಂಶಯ ಇದೆ. ಇದ್ದರೆ ನಾವು ನಾಳೆ ನರಕಕ್ಕೆ ಹೋಗ್ತೇವೆ. ಅದರಿಂದಾಗಿ ನಿನ್ನ ಮಾತನ್ನು ವಿಚಾರವಂತರು ಕೇಳೋದೇ ಇಲ್ಲ. ಆದ್ದರಿಂದಾಗಿ ನಿರಂಕುಶ ಕಾಮೋಪಭೋಗೇನ ಪ್ರವೃತ್ತರನ್, ನಿರಂಕುಶವಾಗಿರ್ತಕ್ಕಂಥ ಕಾಮೋಪಭೋಗದಲ್ಲಿ ಧರ್ಮ ಇಲ್ಲ ಅಂತ ಇದೆ ಅಥವಾ ಇಲ್ಲ ಅಂತ ವಿಷಯದಲ್ಲಿ ಸಂಶಯ ಇದ್ದಾಗ ವ್ಯಕ್ತಿಗಳು ಸ್ವಲ್ಪ ಹಿಂಸರಿತಾರೆ, ಪ್ರವೃತ್ತರಾಗುವುದಿಲ್ಲ. ಇನ್ನು ಕೆಲವರು ಧರ್ಮ ಇದೆಯೋ ಇಲ್ಲ ಅದ್ರ ಬಗ್ಗೆ ಸಂಶಯ ಇದೆ, ಆದ್ದರಿಂದಾಗಿ ಅವರು ಯತ್ನ, ಯಾಗ, ಪರೋಪಕಾರ, ಇಷ್ಟಾಪೂರ್ತಗಳು, ಧರ್ಮಶಾಲೆ, ಅರವಟ್ಟಿಗೆ ಇತ್ಯಾದಿಗಳನ್ನು ಮಾಡೋದಿಲ್ಲ. ಆದರೆ ಸಂಶಯ ಇದ್ದದರಿಂದಾಗಿ
ಅವರು ನಿನ್ನನ್ನು ಅನುಸರಿಸೋದಿಲ್ಲ, ನಮ್ಮನ್ನು ಅನುಸರಿಸೋದಿಲ್ಲ. ಅವರು ವಿಚಾರ ಮಾಡ್ತಾರೆ. ಆದ್ದರಿಂದಾಗಿ ನಿನ್ನ ಧರ್ಮ ಇಲ್ಲ ಅಂತಿಕೊಂಡಂತನ್ನುವ ನಿನ್ನ ಸ್ಟೇಟ್ಮೆಂಟ್ನಲ್ಲಿ ನಿನಗೇ ಸಂದೇಹ ಇರುವುದರಿಂದಾಗಿ ನೀನು ಹೇಳಿದಂತೆ ಶಂಕಾಕಲಂಕಿತವಾದ ನಿನ್ನ ವಾದ ಜನರು ಅನುಸರಿಸುವುದಕ್ಕೋಸ್ಕರ ಯೋಗ್ಯವಾಗಿಲ್ಲ. ಆಗ ನಾಸ್ತಿಕ ಸ್ವಲ್ಪ ತಲೆ ತುರಿಸ್ಕೊಂಡು ಹೇಳ್ತಾನೆ, ಇಲ್ಲ ನನಗೆ ನಿಶ್ಚಯ ಧರ್ಮ ಇಲ್ಲ ಅಂತ ನಿಶ್ಚಯ ಇದೆ. ನಾನು ಧರ್ಮ ಇಲ್ಲ ಅಂತ ನಿರ್ಧಾರ ಮಾಡಿಯೇ ಹೊರಟಿದ್ದೆ. ಆಗ ಟಿಕ್ಕಾಗುತ್ತಾರೆ, ಹೌದು ಈಗೇನ ಧರ್ಮ ಇಲ್ಲ ಅಂತ ನಿರ್ಧಾರ ಮಾಡಿದ್ದೀಯಲ್ಲ, ಹಾಗಾದ್ರೆ ಹೇಳಿ ಈಗ ನಿರ್ಧಾರ ಹೇಗೆ ಮಾಡಿದೆ? ಘಟ ಒಂದು ಕಡೆಯಲ್ಲಿ ಗಡಿಗೆ ಇಟ್ಟಿದ್ದೇವೆ. ನಿನ್ನೆ ಬಂದು ಆ ಗಡಿಗೆಯಲ್ಲಿ ನೀರು ಕುಡಿದಿದ್ದೆ ನಾನು. ದಿವಸ ಹೋದಾಗ ಅಲ್ಲಿ ಘಟ ಕಾಣತ್ಲಿಲ್ಲ. ಆಗ ನಾನೇನು ಹೇಳ್ತೇನೆ, ಘಟ ಇಲ್ಲ ಅಂತ ಹೇಳ್ತೇನೆ. ಯಾಕೆ? ಘಟ ಇದ್ದದ್ದು ನಾನು ನೋಡಿದ್ದೇನೆ, ಇದ್ದದ್ದನ್ನು ನೋಡಿದ್ದರಿಂದಾಗಿ ನಾನು ಇಲ್ಲ ಅಂತ ಹೇಳಿದ್ದೇನೆ. ಧರ್ಮ ಇದ್ದದ್ದು ನೋಡಿದ್ಯಾ ನೀನು? ಧರ್ಮ ಇದೆ ಅಂತ ನೋಡಿದ್ದೇನೆ ಅಂತಂದರೆ ಸಿಕ್ಬಿಡ್ತೀನಿ. ಧರ್ಮ ಸರ್ವತಾ ಇಲ್ಲ ಅಂತ ಹೇಳಿ ಹೊರಟಿದ್ದೀನಿ ನೀನು. ಆದ್ದರಿಂದಾಗಿ ಧರ್ಮದ ಅಭಾವವನ್ನು ನಿಶ್ಚಯ ಅಂತ ಹೇಳ್ತೀಯಲ್ಲ, ಆದ್ದರಿಂದಾಗಿ ಘಟಾದ್ಯಭಾವೈವ ಪ್ರತ್ಯಕ್ಷೇಣ ಧರ್ಮಾದ್ಯಭಾವ ನಿಶ್ಚಯ, ಧರ್ಮಾದ್ಯಭಾವವನ್ನು ನಾನು ನಿಶ್ಚಯ ಮಾಡಿ ಹೇಳ್ತೇನೆ ಅಂತ ತಿಳ್ಕೊಂಡಂತ ನೀನು ಹೇಳ್ತೀಯ. ಹಾಗೆ ಹೇಳಿಕ್ಕೆ ಬರಂಗಿಲ್ಲಪ್ಪ ನನಗೆ. ಯಾಕೆ? ನಮ್ಮ ಧರ್ಮ ಈ ಇಂದ್ರಿಯ ಗೋಚರ ಅಲ್ಲಪ್ಪ, ಅತೀಂದ್ರಿಯ. ಅತಿ ಇಂದ್ರಿಯ ಗೋಚರವಾಗಿದ್ದರೆ ಧರ್ಮ ಇತ್ತು, ಈಗಿಲ್ಲ ಅಂತ ತಿಳ್ಕೊಂಡು ಹೇಳಲಿಕ್ಕಾಗ್ತದೆ. ಅತೀಂದ್ರಿಯವಾದ್ದರಿಂದಾಗಿ ನೀನು ಧರ್ಮ ಇಲ್ಲ ಅಂತ ತಿಳ್ಕೊಂಡಂತ ಹೇಳಲಿಕ್ಕೆ ಬರೋದಿಲ್ಲ. ಆಗ ಆ ನಾಸ್ತಿಕನಿಗೆ ಈ ರೀತಿಯಾಗಿ ತಿಳಿಸಿ ಹೇಳ್ತಾರೆ. ಕೆಲವು ಸಲ ಕಣ್ಣಿಗೆ ಕಾಣದೇ ಇದ್ದದ್ದು ಇರ್ತದೆ. ಆದರೆ ಅದು ಕಣ್ಣಿಗೆ ಕಾಣದೇ ಇಲ್ಲ ಅಂತ ಇಲ್ಲ ಅಂತ ಹೇಳಲಿಕ್ಕಾಗೋದಿಲ್ಲ. ಈ ಹಣ್ಣಿನಲ್ಲಿದ್ದ ರಸ ಬಹಳ ಸಿಹಿಯಾಗಿದೆ ಅನ್ನೋದನ್ನು ಒಪ್ತೀಯ ಅಥವಾ ಇಲ್ಲ? ನಾನು ಒಪ್ಪೋದಿಲ್ಲ ಅಂತ ಹೇಳಿಕ್ಕೆ ಬರೋದಿಲ್ಲ. ಯಾಕಂದರೆ ರಸ ಇದು ಕಣ್ಣಿಗೆ ಕಾಣಿಸ್ತಕ್ಕಂಥ ವಸ್ತು ಅಲ್ಲಪ್ಪ. ರಸದ ರುಚಿ ಕಣ್ಣಿಗೆ ಕಾಣಿಸೋದಿಲ್ಲ. ರಸದ ರುಚಿ ಅದು ನಾಲಿಗೆಗೆ ಮಾತ್ರ ಗೊತ್ತಾಗ್ತದೆ. ಆದ್ದರಿಂದ ನನ್ನ ಕಣ್ಣಿಗೆ ಕಾಣಿಸ್ಲಿಲ್ಲ. ಧರ್ಮ ನಾನು ನೋಡಲಿಲ್ಲ, ಆದರೆ ಧರ್ಮ ಇಲ್ಲ ಅಂತೀಯೇನು ಅಂತ ತಿಳ್ಕೊಂಡಂತಂದರೆ, ಹೌದು, ಯಾವುದು ಕಾಣೋದಿಲ್ಲ ಅದು ನನಗಿಲ್ಲ ಅಂತ ಅಂತೇನೆ. ಆಯ್ತಪ್ಪ, ಜಗತ್ತಿನಲ್ಲಿ ನೀವು ಒಬ್ಬನೇ ಏನಪ್ಪ ತತ್ವಜ್ಞಾನಿ, ವಾದಿವಾದಿ. ಅನೇಕ ಜನ ವಾದಿವಾದಿಗಳಿದ್ದಾರೆ. ಅವರು ನಿನಗೆ ಕೇಳ್ತಾರೆ, ನೋಡಪ್ಪ, ಕಣ್ಣಿನಿಂದ ಕಾಣದೇ ಇರತಕ್ಕಂತಹ ಹಣ್ಣಿನ ರುಚಿ ನಾಲಿಗೆಯಿಂದ ಅನುಭವಕ್ಕೆ ಬರ್ತದೆ. ಆದ್ದರಿಂದ ನಿನ್ನ ಮಾತು ನನ್ನ ಕಣ್ಣಿಗೆ ರಸ ಕಾಣೋದಿಲ್ಲ, ರಸನೇ ಇಲ್ಲ ಅಂತ ಉದಾಹರಣೆ ಕೊಟ್ಟು, ಧರ್ಮ ಕಣ್ಣಿಗೆ ಕಾಣಿಸೋದಿಲ್ಲ, ಧರ್ಮದ ಫಲ ಕಣ್ಣಿಗೆ ಕಾಣಿಸೋದಿಲ್ಲ, ಅಂದರೆ ಪುಣ್ಯ ಪಾಪಗಳು ಕಣ್ಣಿಗೆ ಕಾಣಿಸೋದಿಲ್ಲ, ಆದ್ದರಿಂದ ನನ್ನ ಧರ್ಮ ಇಲ್ಲ, ದೇವರು ಕಣ್ಣಿಗೆ ಕಾಣಿಸೋದಿಲ್ಲ, ದೇವರಿಲ್ಲ ಅಂತಿಕೊಂಡಂತಂತೀನಿ ಅಂತಿಕೊಂಡಂತಂದರೆ ಹೇಗೆ ಹೇಳ್ತೀವಿ? ಹಾಗಾದರೆ ಹಣ್ಣಿನಲ್ಲಿ ಇದ್ದ ರಸ ರುಚಿ ಇಲ್ಲ ಅಂತ ಹೇಳಬೇಕು. ನೀನು ಹೇಳಿದ್ದು ನಿನ್ನವರಿಗೆ ಕೇಳಿಸಿಲ್ಲ ಅಂತ ಹೇಳಬೇಕು. ಯಾಕೆ? ಅವ್ರಿಗೆ ಕೇಳಿಸಿದೆ ಅಂತಿಕೊಂಡಂತ ಅನ್ನೋದು ನಿನ್ನ ಕಣ್ಣಿಗೆ ಕಂಡು ಬಂದಿದೆಯಾ? ನೀನು ಮಾತಾಡಿದ್ದೆ. ಶಬ್ದವೂ ಕೂಡ ಇದು ಕಣ್ಣಿನ ವಿಷಯ ಅಲ್ಲಪ್ಪ. ಆದ್ದರಿಂದಾಗಿ
ಯಾವಾಗ ವಾದಿ ವಿಪ್ರತಿಪಾದಿಗಳಲ್ಲಿ ಒಂದು ವಿಷಯದ ಬಗ್ಗೆ ಇನ್ನೂ ಚರ್ಚಾತ್ಮಕವಾದಂಥ ವಿಷಯ ಇದೆ ಅಥವಾ ಅದರ ಬಗ್ಗೆ ಅವರಿಗೆ ಭಿನ್ನಾಭಿಪ್ರಾಯವಿದೆ, ಸತ್ಯಾಂತೂ ವಾದಿ ವಿಪ್ರತಿಪತ್ತವು ಸತಿ ಅಯೋಗ್ಯತಾಯ ಕ್ವಚಿತ್ ದುಲೋಪಲಂಬೆ, ಕೆಲವು ಕಡೆಗೆ ಸಿಗ್ತದೆ, ಕೆಲವು ಕಡೆ ಸಿಕ್ಕೋದಿಲ್ಲ. ಆದ್ದರಿಂದಾಗಿ ನೀನು ಹೇಳುವ ವಾದ ಸರಿಯಲ್ಲ. ಈ ಅನುಮಾನದ ಕ್ರಮ ಈ ರೀತಿಯಾಗಿದೆ, ನಾವು ತಿಳ್ಕೊಳ್ಬೇಕು. ಕಣ್ಣಿಗೆ ಕಾಣಿಸೋದಿಲ್ಲ, ಆದ್ದರಿಂದಾಗಿ ಧರ್ಮಾಧಿಕ ಇಲ್ಲ ಅಂತಂತೀಯ, ಅಥವಾ ಕಣ್ಣಿಗೆ ಕಾಣದೇ ಇದ್ದರೂ ಕೂಡ ರಸ ನಾಲಿಗೆಯಿಂದ ಗುರುತಿಸಲ್ಪಡ್ತದೆ, ಆದ್ದರಿಂದ ಕಣ್ಣಿಗೆ ಕಾಣದೇ ಇದ್ದದರಿಂದಾಗಿ ಸಿಗದೇ ಇರತಕ್ಕಂಥ ವಸ್ತು ಜಗತ್ತಿನಲ್ಲೇ ಇಲ್ಲ ಅಂತೇಳಿ ಹೇಗೆ ನನಗೆ ಹೇಳಲಿಕ್ಕೆ ಬರೋದಿಲ್ಲವೋ, ಅದೇ ರೀತಿಯಾಗಿ ಕಣ್ಣಿಗೆ ಕಾಣದೇ ಇರತಕ್ಕಂಥ ದೇವರನ್ನು, ಕಣ್ಣಿಗೆ ಕಾಣದೇ ಇರತಕ್ಕಂಥ ರಸವನ್ನು ಇಲ್ಲ ಅಂತ ಹೇಳಿ ಅನ್ಲಿಕ್ಕೆ ಬರೋದಿಲ್ಲ. ಇಲ್ಲ, ನೀವೇನು ಹೇಳಿದ್ರು ನಾನು ಕೇಳೋದಿಲ್ಲ. ಯಾವ ವ್ಯಕ್ತಿ ಯುಕ್ತಿಯುಕ್ತವಾಗಿರ್ತಕ್ಕಂಥ ಮಾತುಗಳನ್ನು ಒಪ್ಪೋದಿಲ್ವೋ ಅವನು ತತ್ವಜ್ಞಾನಿ ಹೇಗಾಗ್ತಾನೆ? ಪ್ರತಿಯೊಂದು ಪ್ರಶ್ನೆಗೆ ಅವನು ತಯಾರಿರಬೇಕು, ಅದು ಸರಿಯಾಗಿರ್ತಕ್ಕಂಥ ಸಮಾಧಾನ ಹೇಳಲಿಕ್ಕೆ ಅವನಲ್ಲಿ ಯೋಗ್ಯತೆ ಇರಬೇಕು. ಆಗ ನಾಸ್ತಿಕ ನಮಗೆ ತಿರುಗಿ ಪ್ರಶ್ನೆ ಮಾಡ್ತಾನೆ, ಯಾವ ಪ್ರಮಾಣದಿಂದ ಧರ್ಮ ಅಧರ್ಮಗಳು ಇವೆ, ದೇವರಿದ್ದಾನೆ ಅಂತ ಹೇಳ್ತೀರಿ, ಅತೀಂದ್ರಿಯ ವಿಷಯ ಇದೆ ಅಂತ ಹೇಳಿ ನಿಮಗೇನು ಪ್ರಮಾಣ ಇದೆ ಹೇಳಿ? ಅದು ನಾವು ಹೇಳ್ತೇವೆ ವೇದಶಾಸ್ತ್ರಗಳ ಪ್ರಮಾಣ ಇದೆ, ಆದ್ದರಿಂದಾಗಿ ಆ ಪ್ರಮಾಣಗಳನ್ನು ಒಪ್ಪೋಣ. ಆ ಪ್ರಮಾಣಗಳನ್ನು ಒಪ್ಪಿ ನಾವು ಧರ್ಮಾಧರ್ಮ ಇದೆ, ದೇವರು ಇದ್ದಾನೆ ಅಂತ ಹೇಳ್ತೀವಿ. ನಾನು ಆಗಮ ಪ್ರಮಾಣವನ್ನು ಸ್ವೀಕರಿಸುವುದಿಲ್ಲ. ಆಗಮ ಪ್ರಮಾಣ ಸ್ವೀಕರಿಸುವುದಿಲ್ಲ ನೀನು, ಅನುಮಾನ ಪ್ರಮಾಣ ಅದನ್ನು ಸ್ವೀಕರಿಸುವುದಿಲ್ಲ. ಮೂರ್ಖ ನಾಸ್ತಿಕ, ನಿನ್ನಂತೆ ಆಗಮ ಪ್ರಮಾಣ ಒಪ್ಪಲಿಲ್ಲ ಅಂತಂದರೆ ಜಗತ್ತಿನ ವ್ಯವಹಾರ ಎಲ್ಲ ನಿಲ್ಲಿಸಬೇಕಾಗ್ತದೆ. ಜಗತ್ತಿನಲ್ಲಿ ಅನುಮಾನದಿಂದಲೂ ಆಗಮದಿಂದಲೂ ಅನೇಕ ವಿಧವಾಗಿರ್ತಕ್ಕಂಥ ವ್ಯವಹಾರಗಳು ನಡೀತವೆ. ನ್ಯಾಯಾಲಯದಲ್ಲಿ ಇವನು ಅಪರಾಧಿ ಮತ್ತು ನಿರಪರಾಧಿ ಅಂತಕೊಂಡಂಥ ನಿರ್ಣಯ ಮಾಡಬೇಕಾಗಿದ್ದರೆ, ಆ ಒಂದು ವಿಶಿಷ್ಟವಾದಂಥ ನಿರ್ಣಯಕ್ಕೆ ಬರಬೇಕಾಗಿದ್ದರೆ ವಾದಿ ವಕೀಲನಾಗಲಿ ಪ್ರತಿವಾದಿ ವಕೀಲನಾಗಲಿ ಸಾಕ್ಷಿಯನ್ನು ಕೊಡಬೇಕಾಗ್ತದೆ, ಎವಿಡೆನ್ಸ್ ಕೊಡಬೇಕಾಗ್ತದೆ, ಪ್ರಮಾಣ ಕೊಡಬೇಕಾಗ್ತದೆ. ನಾನು ಹೇಳೋದು ಸರಿ ಅಂತಕೊಂಡು ಅಂತ ಹೇಳಬೇಕಾಗಿದೆ. ಇವನು ಅಪರಾಧ ಹೇಳಬೇಕಾದ್ರೆ ನಾನು ಅಪರಾಧದ ಸಾಕ್ಷಿಯನ್ನು, ಅಪರಾಧದ ಮಾಡಿದ್ದಾನೆ ಅಂತ ಅನ್ನೋದಕ್ಕೆ ಪ್ರಮಾಣ ಕೊಡಬೇಕಾಗ್ತದೆ, ಇಲ್ಲ ಅದನ್ನು ನೋಡಿದಂಥವರ ಸಾಕ್ಷಿಯನ್ನು ಕೊಡಬೇಕಾಗ್ತದೆ. ನ್ಯಾಯಾಲಯದಲ್ಲಿ ಸಾಕ್ಷಿಯ ಮಾತನ್ನು ಪರೀಕ್ಷಿಸಿ ಇವನು ಸತ್ಯ ಹೇಳ್ತಾನೆ ಅಂತಕೊಂಡು ಗೊತ್ತಾದಾಗ ಆಗ ಸಾಕ್ಷಿಯ ಪ್ರಮಾಣ ಪರತ್ವಾಗಿ ನ್ಯಾಯವನ್ನು ಕೊಡ್ತಾರೆ. ಸಾಕ್ಷಿಯ ಮಾತಿನ ಮೇಲೆ ವಿಶ್ವಾಸ ಇಟ್ಟ ಜಡ್ಜ್ ಅಂತಂದರೆ ಆಗಮದಲ್ಲಿ ಪ್ರಮಾಣ ಇಟ್ಟಿದ್ದಾನೆ ಅಂತ ಅರ್ಥ. ಆಗಮ ಪ್ರಮಾಣ ಅಂದರೆ ಇನ್ನೊಬ್ಬರು ಹೇಳಿದ ಸತ್ಯವಾದ ಮಾತಿನ ಪ್ರಮಾಣದಿಂದ ವಿಷಯ ನಿರ್ಣಯವಾಗುವಾಗ ನಿನ್ನಂತೆ ನಾಸ್ತಿಕತೆಯನ್ನು ಒಪ್ಪಿಕೊಂಡ್ರೆ ಜಗತ್ತಿನಲ್ಲಿರ್ತಕ್ಕಂಥ ಎಲ್ಲ ನ್ಯಾಯಾಲಯಗಳನ್ನು ಬಂದ್ ಮಾಡಬೇಕಾಗ್ತದೆ. ಜಗತ್ತಿನಲ್ಲಿರ್ತಕ್ಕಂಥ ನ್ಯಾಯಾನ್ಯಾಯ ವಿಚಾರವನ್ನು ಎಲ್ಲ ಬಂದಿಡಬೇಕಾಗ್ತದೆ. ಇವನು ಖೂನಿ ಮಾಡಿದ್ದು ನನ್ನ ಕಣ್ಣಿಗೆ ಕಾಣಿಸಿಲ್ಲ, ಜಡ್ಜ್ ನನ್ನ ಕಣ್ಣಿಗೆ ಕಾಣಿಸಿಲ್ಲ, ಅದನ್ನು ಮಾಡಿಲ್ಲ ಅಂತೇಳಿ ಜಡ್ಜ್ ನಿರ್ಣಯ ಕೊಟ್ಟರೆ ಅದು ಎಷ್ಟು ಸರಿ ಹೋಗ್ತದೆ ಹೇಳು? ಅದನ್ನು ಎಷ್ಟು ಪ್ರಾಮಾಣಿಕ ಅಂತ ಹೇಳಲಿಕ್ಕಾಗ್ತದೆ ಹೇಳು?
ಅದರಿಂದಾಗಿ ಜಗತ್ತಿನ ವ್ಯವಹಾರ ನಿಲ್ಲೋದಿಲ್ಲೇನು? ಜಗತ್ತಿನ ವ್ಯವಹಾರ ನಿಂತು ಹೋಗ್ತದೆ. ಇನ್ನು ರೈತ ಬೀಜ ಬಿತ್ತಾನೆ. ಬೀಜ ಬಿತ್ತದ ಯಾಕೆ ಬಿತ್ತಾನೆ? ಅವನಿಗೆ ಬೀಜದಲ್ಲಿದ್ದ ಗಿಡ ಕಾಣಿಸೋದೇನು? ಬೀಜದಲ್ಲಿರ್ತಕ್ಕಂಥ ಆ ಧಾನ್ಯದ ದಂಟು ತೆನೆ ಕಾಣಿಸೋದೇನು? ಪ್ರತ್ಯಕ್ಷ ಪ್ರಮಾಣ ಅಂತ ಅವನಿಗಿಲ್ಲ. ಆದರೆ ಹಿಂದಿನ ಸಲ ಬೀಜ ಬಿತ್ತಿದಾಗ ಬೆಳೆ ಬಂದಿತ್ತು, ತೆನೆ ಬಂದಿತ್ತು, ಅದರಂತೆ ಈ ಸಲವೂ ಕೂಡ ಬರ್ತದೆ ಅಂತನ್ನೋ ಒಂದು ಅನುಮಾನ, ಅಂದರೆ ಒಂದು ಲಾಜಿಕಲ್ ಥಿಂಕಿಂಗ್, ಒಂದು ನ್ಯಾಯಪೂರ್ಣವಾಗಿರ್ತಕ್ಕಂಥ ವಿಚಾರವನ್ನು, ತಾರ್ಕಿಕ ವಿಚಾರವನ್ನು ಇಟ್ಟುಕೊಂಡು, ಅನುಮಾನವನ್ನು ಇಟ್ಟುಕೊಂಡು ಅವನು ಬಿತ್ತಲಿಕ್ಕೆ ಪ್ರಾರಂಭ ಮಾಡ್ತಾನೆ. ನಿನ್ನಂತೆ ಕೇವಲ ಪ್ರತ್ಯಕ್ಷ ಪ್ರಮಾಣ ಒಪ್ಪಿಕೊಂಡ್ರೆ ನಾಳಿನಿಂದ ಎಲ್ಲರೂ, ಯಾಕಂದ್ರೆ ಮಳೆ ಬರೋದಂತ ನೋಡಿಲ್ಲ, ಮಳೆ ಬರ್ತದೆ ಅಂತ ಅನುಮಾನದಿಂದ ಬೀಜವನ್ನು ಬಿತ್ತಾರೆ. ಬೀಜ ಪ್ರಸ್ಫುಟಿತವಾಗಿ ದಂಟಾಗಿ ಎಲೆಯಾಗಿ ಬೆಳೆದು ತೆನೆಯಲ್ಲಿ ಕಾಳು ಬರ್ತದೆ ಅಂತಿಕೊಂಡಂತ ಅನ್ನೋದನ್ನು ಅನುಮಾನ ಪ್ರಮಾಣದಿಂದ ಅಥವಾ ಹಿಂದಿನ ಆಗಮ ಪ್ರಮಾಣದಿಂದ ವಿಶ್ವಾಸ ಬಂದಾಗ ಅವನು ಆ ರೀತಿಯಾಗಿರ್ತಕ್ಕಂಥ ರೀತಿಯಲ್ಲಿ ಅದರಲ್ಲಿ ಪ್ರವೃತ್ತನಾಗ್ತಾನೆ. ನಾಸ್ತಿಕ, ನಿನ್ನಂತೆ ಕೇವಲ ಪ್ರತ್ಯಕ್ಷ ಪ್ರಮಾಣ ನೋಡಿಕೊಂಡ್ರೆ ಜಗತ್ತಿನಲ್ಲಿರ್ತಕ್ಕಂಥ ಎಲ್ಲ ವ್ಯವಹಾರಗಳು ನಿಲ್ಲಬೇಕಾಗ್ತದೆ. ಪತಿಯ ಜೊತೆಯಲ್ಲಿ ಸಂಘ ಮಾಡಿದರೆ ಮಕ್ಕಳು ಹುಟ್ಟುತ್ತಾರೆ. ಆದ್ದರಿಂದಾಗಿ ಪತಿ ಪತ್ನಿಯರು ಒಂದು ಕಡೆ ಸೇರ್ತಾರೆ. ಮಕ್ಕಳನ್ನು ನೋಡಿರೋದಿಲ್ಲ, ಆದರೆ ಆ ಒಂದು ಅನುಮಾನ ಇದೆ. ಆನಂತರ ನಡೆದಿರ್ತಕ್ಕಂಥ ಆಗಮದ ಪ್ರಮಾಣಗಳು ಕೂಡ ಇವೆ. ಆದ್ದರಿಂದಾಗಿ ಆಗಮ ಪ್ರಮಾಣ ನೀನು ಸ್ವೀಕಾರ ಮಾಡಲೇಬೇಕಾಗ್ತದೆ. ಆಗಮ ಪ್ರಮಾಣವನ್ನು ಸ್ವೀಕಾರ ಮಾಡದೇ ಇದ್ದರೆ ನಿನ್ನ ಹೆಂಡತಿ ನಿನ್ನ ತಟ್ಟೆಯಲ್ಲಿ ಅನ್ನವನ್ನು ಬಡಿಸ್ತಾಳೆ. ಅದರಲ್ಲಿ ಪಾಯ್ಸನ್ ಇಲ್ಲ ಅಂತಿಕೊಂಡಂತ ಅನ್ನೋದನ್ನು ನೀನು ನೋಡಿದ್ದೀಯ. ಇಲ್ಲದ ಇದ್ದರೆ ನೀನು ತಟ್ಟೆಯನ್ನು ಲ್ಯಾಬೋರೇಟರಿ ಕಳಿಸ್ಬೇಕು. ನಿಮ್ಮ ಊರಲ್ಲಿ ಲ್ಯಾಬೋರೇಟರಿ ಇದೆ, ಬೇರೆ ಊರಿಗೆ ಕಳಿಸ್ಬೇಕು. ಅವರು ಅದನ್ನು ಟೆಸ್ಟ್ ಮಾಡಿ ಆ ನಂತರ ನಿನಗೆ ಹೇಳಿದ ನಂತರ ಊಟ ಮಾಡ್ತೀಯ. ಅಲ್ಲಿವರೆಗೂ ಹಳಸಿ ಹೋಗಿರ್ತದೆ. ದಿನ ಊಟ ಮಾಡ್ತಾ ಇದೆಯಲ್ಲ, ಹೆಂಡತಿ ಬಿಡಿಸಿದ್ದನ್ನು, ನಿನ್ನ ಶಿಷ್ಯರು ಬಿಡಿಸಿದ್ದನ್ನು ಊಟ ಮಾಡ್ತಾ ಇದೆಯಲ್ಲ. ಪ್ರತ್ಯಕ್ಷ ಪ್ರಮಾಣ ಏನಿದೆ, ಅದ್ರಲ್ಲಿ ವಿಷಯ ಇಲ್ಲ ಅಂತ ಹೇಳಿ ಬಸ್ನಲ್ಲಿ ಪ್ರಯಾಣ ಮಾಡ್ತೀಯಲ್ಲ. ಆ ನಂತರ ಡ್ರೈವರ್ ಲೈಸೆನ್ಸ್ ಇದೆ, ಡ್ರೈವಿಂಗ್ ಬರ್ತದೆ, ಅಥವಾ ಅವನು ಇವತ್ತಿನ ದಿವಸ ಸರಿ ಕೊಡೋದಿಲ್ಲ, ಪ್ರತ್ಯಕ್ಷ ಪ್ರಮಾಣ ಇದೆಯಾ ನಿನ್ನ ಹತ್ರ? ಆದರೂ ಬಸ್ನಲ್ಲಿ ಕೂತ್ಕೊಳ್ತೀಯಲ್ಲ. ಯಾಕೆ? ಗೌರ್ಮೆಂಟ್ನವರು ನಿಯಮನ ಮಾಡಿದ್ದರಿಂದಾಗಿ ಇವನು ಆ ಯೋಗ್ಯತೆ ಉಳ್ಳವನಾಗಿದ್ದಾನೆ ಅಂತ ಅನುಮಾನ ಇಟ್ಟುಕೊಂಡು ಅವನ ಮೇಲೆ ವಿಶ್ವಾಸ ಇಟ್ಟು ಬಸ್ನಲ್ಲಿ ಪ್ರಯಾಣ ಮಾಡ್ತೀಯ. ಆದ್ದರಿಂದಾಗಿ ಧರ್ಮ ಇದೆ, ಪುಣ್ಯ ಪಾಪ ಇದೆ, ಹಿರಿಯರು ಹೇಳ್ತಾ ಬಂದಿದ್ದಾರೆ ಅಂತ ವಿಶ್ವಾಸದಿಂದ, ಒಂದು ಫೇತ್ನಿಂದ ನಾವು ಧರ್ಮಾಧರ್ಮ ಮತ್ತು ದೇವರನ್ನು ಒಪ್ಪಿದ್ದಾರೆ. ಏನು ತಪ್ಪಿದೆ? ಒಪ್ಪಲಿಲ್ಲ ಅಂತ ತಿಳ್ಕೊಂಡಂತಂದರೆ ತಥಾಸತಿ ತೇನೇವ ಸುಕರಂ ಧರ್ಮಾದಿ ಸಾಧನಂ. ಅವನು ಹೇಳ್ತಾನೆ, ನೀವೇನು ಹೇಳಿದ್ರು ನಾನು ಒಪ್ಪೋದಿಲ್ಲ, ನಾನು ಪ್ರತ್ಯಕ್ಷ ಮಾತ್ರ ಹೋಗ್ತೇನೆ, ನನಗೇನು ಹೇಳಿಕ್ಕೆ ಬರಬೇಡಿ. ಹಾಗಾದರೆ ಇದೇ ರೀತಿಯಾಗಿ ಹೇಳ್ಬಿಡು, ನಾನು ಪ್ರತ್ಯಕ್ಷ ಒಪ್ಪೋದಿಲ್ಲ, ಜಗತ್ತಿನ ನಿಯಮಗಳನ್ನು ಒಪ್ಪೋದಿಲ್ಲ, ಜಗತ್ತಿನಲ್ಲಿರ್ತಕ್ಕಂಥ ವ್ಯವಹಾರವನ್ನು ಒಪ್ಪೋದಿಲ್ಲ, ಇದರ ಪರಿಣಾಮ ಏನಾಗ್ತದೆ ನನಗೆ ಗೊತ್ತಿಲ್ಲ, ನಾನು ಪ್ರತ್ಯಕ್ಷ ಮಾತ್ರ ಒಪ್ಪೀನಿ, ಆದರೆ ನನ್ನ ಅನುಯಾಯಿಗಳಾಗ್ರಿ ಅಂತಕೊಂಡಂತಂದರೆ ನಿನ್ನ ತತ್ವವನ್ನು ಯಾರು ಕೇಳ್ತಾರಪ್ಪ? ನಿನ್ನ ಮತನ್ನು ಯಾರು ಕೇಳ್ತಾರೆ? ಆಗ ನೀನು ತತ್ವಜ್ಞಾನಿ ಆಗ್ತೀಯ, ಒಬ್ಬ ಮತ ಪ್ರಚಾರಕನಾಗ್ತೀಯ, ಒಂದು ಮತ ಪ್ರವೃತ್ತಿಕಾರನಾಗ್ತೀಯ ನೀನು.
ಇಲ್ಲ ಅನ್ನುವ ಈ ಉತ್ತರವನ್ನು ಇಟ್ಟುಕೊಂಡೇ ಶ್ರೀಮದಾಚಾರ್ಯರು ಮೊದಲು 3 ದಿವಸ ಮೊದಲು ಹೇಳಿದರು. ಪ್ರವಚನದಲ್ಲಿ 3ನೇ ದಿವಸ ಮೊದಲು ಹೇಳಿದರು, ಯಶ್ಯತೋ ನಾಭಿಮತೋ ನಾಸೌ ಸಮಯಿ ಧರ್ಮ ಅಧರ್ಮ ಆಗಮ ಅನುಮಾನಾದಿಗಳನ್ನು ಪ್ರಮಾಣ ಅಂತ ಒಪ್ಪದೇ ಇರತಕ್ಕಂಥ ವ್ಯಕ್ತಿ, ಪ್ರತ್ಯಕ್ಷವಷ್ಟೇ ಪ್ರಮಾಣ ಅಂತ ಅನ್ನೋ ವ್ಯಕ್ತಿ, ಅವನ ಜಗತ್ತಿನಲ್ಲಿ ವ್ಯವಹಾರವನ್ನೇ ಮಾಡಲಿಕ್ಕಾಗೋದಿಲ್ಲ. ದೇವರಿಲ್ಲ ಅಂತ ನಾಸ್ತಿಕವಾದಿಗಳು ಕೂಡ ಯಾರ ಮೇಲೂ ವಿಶ್ವಾಸದಿಂದ ಊಟ ಮಾಡ್ತಾರೆ, ಯಾರ ಮೇಲೂ ವಿಶ್ವಾಸದಿಂದ ಟ್ರೈನಲ್ಲಿ ಪ್ರವಾಸ ಮಾಡ್ತಾರೆ, ತಮ್ಮ ಮಾತಿನ ವಿರುದ್ಧ ವ್ಯವಹಾರ ಮಾಡ್ತಾರೆ. ಆದ್ದರಿಂದ ಪ್ರತ್ಯಕ್ಷೇಕ ಪ್ರಮಾಣವಾದಂತಹ ನಾಸ್ತಿಕವಾದಕ್ಕೆ ಯಾವುದೇ ರೀತಿಯಾಗಿರ್ತಕ್ಕಂತಹ ಪ್ರಮಾಣಗಳಾಗಲಿ ಇಲ್ಲ, ಅಥವಾ ತಾರ್ಕಿಕವಾಗಿರ್ತಕ್ಕಂಥ ವಿಚಾರಧಾರೆಯೂ ಕೂಡ ಇಲ್ಲ. ಆದ್ದರಿಂದಾಗಿ ನಾಸ್ತಿಕವಾದವನ್ನು ನಂಬಲು ಸಾಧ್ಯವಿಲ್ಲ ಅನ್ನೋದನ್ನು ನಾವು ನಿರ್ಧಾರ ಮಾಡಿಕೊಳ್ಳಬೇಕು. ಅಂದರೆ ಒಂದು ನಾಸ್ತಿಕವಾದದ ಬಗ್ಗೆ 4 ದಿವಸದಿಂದ ನೀವು ಕೇಳ್ತಾ ಇದ್ದೀರಿ. ಎಷ್ಟು ಥರದ ವಿಚಾರಗಳು, ಎಷ್ಟು ಥರದ ಪ್ರಶ್ನೆಗಳು, ಅವನ ಮುಂಡು ಪ್ರಶ್ನೆಗಳಿಗೂ ಕೂಡ ಯಾವ ರೀತಿಯಾಗಿರ್ತಕ್ಕಂಥ ಕ್ರಮದಲ್ಲಿ ಅವನ ವಾದವನ್ನು ಬೆಳೆಸ್ಕೊಂಡು ಹೋಗ್ತಾರೆ, ಪೂರ್ವಪಕ್ಷವನ್ನು ಬೆಳೆಸಿ ಉತ್ತರ ಹೇಗೆ ಕೊಡ್ತಾರೆ. ಇದಕ್ಕೇನೆ ಶಾಸ್ತ್ರ ಅಂತಂತಾರೆ. ಇಷ್ಟಾಗಿಯೂ ಕೂಡ ಇದು ಲಾಜಿಕಲ್ ಅಲ್ಲ ಅಂತ ಹೇಳಿ ಅಂಧವಿಶ್ವಾಸ ಅಂತಂತೀರ. ನಮ್ಮವರು ಅಂಧವಿಶ್ವಾಸ ಮಾಡಲಿಲ್ಲ. ಪ್ರಮಾಣ ಪುರಸ್ಸರವಾಗಿ ವಿಚಾರವನ್ನು ಮಾಡಿ, ನಿರ್ಧಾರವನ್ನು ಮಾಡಿ, ಅದರ ಪ್ರಯೋಜನವನ್ನು ಕಂಡು ಆನಂತರ ಈ ರೀತಿಯಾಗಿರ್ತಕ್ಕಂತಹ ತತ್ವಜ್ಞಾನದ, ಧರ್ಮದ, ದೇವರ ಪ್ರಸನ್ನತೆಯ ದಾರಿಯಲ್ಲಿ ಹೊರಟಿದ್ದಾರೆ. ಆದ್ದರಿಂದ ಅವರ ವಿಚಾರಗಳು ಅಂಧವಿಶ್ವಾಸಗಳಲ್ಲ, ಅವರ ವ್ಯವಹಾರವೂ ಅಂಧವಿಶ್ವಾಸವಲ್ಲ. ಇದನ್ನು ನಾವು ನೆನಪಿನಲ್ಲಿಟ್ಟುಕೊಳ್ಳಬೇಕು. ಪ್ರತ್ಯಕ್ಷವನ್ನೇ ಎಷ್ಟು ಹೋಗ್ತೇನೆ ಅಂತ ತಿಳ್ಕೊಂಡ್ರೆ ಆಗ ಟೀಕಾಕೃತ್ಪಾದರು ಹೇಳ್ತಾರೆ, ಪ್ರತ್ಯಕ್ಷ ಹೋಗ್ತೇನೆ ಅಂತ ತಿಳ್ಕೊಂಡಂತೂ ನಿನ್ನ ಮಾತನ್ನು ನಿನ್ನ ಶಿಷ್ಯ ಯಾಕೆ ನಂಬಬೇಕು? ನಿನ್ನ ಮಾತನ್ನು ನಂಬಿದರೆ ಆಗ ಅವರು ಆಗಮ ಪ್ರಮಾಣ ಒಪ್ಪಿದಂತೆ ಆಯಿತು. ನಿನ್ನ ಮಾಪನ್ನು ನಂಬದೇ ಇದ್ದರೆ ಲೋಕೋಪಕಾರಕ್ಕೋಸ್ಕರ ನಾನು ತತ್ವವನ್ನು ಹೇಳ್ತಾ ಇದ್ದೇನೆ ಅಂತನೂ ನಿನ್ನ ಮಾತಿಗೆ ಅರ್ಥ ಉಳಿಯುವುದಿಲ್ಲ. ಆದ್ದರಿಂದಾಗಿ ನೀನು ಯಾವ ರೀತಿಯಿಂದಲೂ ಕೂಡ ತತ್ವಜ್ಞಾನಿಯಾಗಲಿ, ವಿಚಾರವಂತನಾಗಲಿ, ಮತ ಪ್ರವರ್ತಕನಾಗಲಿ ಆಗಲಿಕ್ಕೆ ಸಾಧ್ಯವಿಲ್ಲ. ಆದ್ದರಿಂದಾಗಿ ನೀನು ವಾದಿಯೂ ಆಗಲಿಕ್ಕೆ ಸಾಧ್ಯವಿಲ್ಲ. ವಾದಿ ಪ್ರತಿವಾದಿಗಳಲ್ಲಿಯೂ ಕೂಡ ನೀನು ಬರಲಿಕ್ಕೆ ಸಾಧ್ಯವಿಲ್ಲ. ಸರ್ವಸಮ್ಮತವಾದಂಥ ಪ್ರಮಾಣಗಳನ್ನು ಒಪ್ಪಲೇಬೇಕಾಗ್ತದೆ. ಆದ್ದರಿಂದಾಗಿ ನೀನು ಯಾವ ರೀತಿಯಿಂದಲೂ ನಿನ್ನ ವಿಚಾರಗಳು ಜಗತ್ತಿಗೆ ಉಪಕಾರಕವಾಗಿಲ್ಲ. ಈ ರೀತಿಯಾಗಿ ಹೇಳಿ ಶ್ರೀಮದಾಚಾರ್ಯರು ಟೀಕಾಕೃತ್ಪಾದರು ನಾಸ್ತಿಕ ಮತವನ್ನು ನಿರಾಕರಣೆ ಮಾಡ್ತಾರೆ. ಇವರ ಮಾತನ್ನು ಕೇಳಿ ಆಗಮ ಅಂದರೆ ವೇದಗಳನ್ನು ಒಪ್ಪಲೇಬೇಕು ಅಂತ ತಿಳ್ಕೊಂಡಂತೇಳಿ ಯಾವಾಗ ಟೀಕಾಕೃತ್ಪಾದರು ಢಾಣಾಡಂಗುರವಾಗಿ ನಿರ್ಣಯ ಮಾಡಿದರು, ಆಗ ದೇವರನ್ನು ಒಪ್ತಕ್ಕಂಥ ನೈಯಾಯಿಕರು, ವೈಶೇಷಿಕರು, ಜೈನರು, ಬೌದ್ಧರು ಹೇಳ್ತಾರೆ, ಧರ್ಮ ಇದೆ ನಾವು ಒಪ್ತೇವೆ, ಪಾಪ ಇದೆ ಒಪ್ತೇವೆ, ಪುಣ್ಯ ಇದೆ ಒಪ್ತೇವೆ. ಆದರೆ ಅದಕ್ಕೆ ನೀನು ಹೇಳಿದಂತೆ ಆಗಮ, ನೀವು ಮಾಧುರಿ ಹೇಳಿದಂತೆ ಅಪೌರುಷೇಯವಾದ ಆಗಮ ಬೇಕು ಅಂತ ಆಗ್ರಹ ಯಾಕೆ? ಗೌತಮ ಬುದ್ಧನು ಕೂಡ ಅನೇಕ ವಿಚಾರಗಳನ್ನು ಉಪದೇಶ ಕೊಟ್ಟಿದ್ದಾನೆ. ಅವನ ಮಾತು ನಮಗೆ ಪ್ರಾಮಾಣಿಕ ಅಂತ ಅನಿಸಿದೆ. ಆದ್ದರಿಂದ ವೇದ ನಮಗೆ ಯಾಕೆ ಬೇಕು? ಜೈನರು ಹೇಳ್ತಾರೆ, ಋಷಭ ನಮ್ಮ ಮೂಲ ಪುರುಷ, ಅವನು ಜೈನ ಮತವನ್ನು ನಿಜವಾಗಿ ಅವನು ಜೈನ ಮತ ಉಪದೇಶ ಮಾಡಿಲ್ಲ. ಅವನ
ವ್ಯವಹಾರವನ್ನು ನೋಡಿ ಆಸುರಿ ಅಥವಾ ಆಸುರ ಅಂತಕ್ಕಂಥ ಆನಂದ ಅಂತಕ್ಕಂಥ ಒಬ್ಬ ಶಿಷ್ಯ ಅದನ್ನೇ ಧರ್ಮ ಅಂತಕೊಂಡು ಪ್ರಚಾರ ಮಾಡಿದ ಆ ಮಾತು ಬೇರೆ. ಅವನ ಮಾತನ್ನು ನಂಬಿ ನಾವು ಹೋಗ್ತೇವೆ, ನಮಗೆ ಬೇಕಾಗಿಲ್ಲ. ಸಾಂಖ್ಯರು ಹೇಳ್ತಾರೆ ಕಪಿಲ ನಮಗೆ ಮೂಲ ಪುರುಷ, ಅವನು ಹೇಳಿದಂತೆ ನಾವು ಅವನ ಮೇಲೆ ನಂಬಿಕೆ ಇದೆ, ಅವನು ಹೇಳಿದಂತೆ ಕೇಳ್ತೇವೆ. ಅದಕ್ಕೆ ನಮಗೆ ಆಗಮ ಬೇಕಾಗಿಲ್ಲ, ಅಪೌರುಷೇಯವಾದ ವಾಕ್ಯ ನಮಗೆ ಬೇಕಾಗಿಲ್ಲ. ಆನಂತರ ಈ ರೀತಿಯಾಗಿ ಹೇಳ್ತಕ್ಕಂಥ ಸಾಂಖ್ಯರು. ಯೋಗಿಕರು ಹೇಳ್ತಾರೆ ಪತಂಜಲಿ ನಮ್ಮ ಗುರು, ಅವನು ಯೋಗದಿಂದಲೇ ಅಭಿಷ್ಟ ಸಿದ್ಧಿ ಆಗ್ತದೆ ಅಂತ ಹೇಳ್ತಾನೆ. ಅದನ್ನು ನಾವು ಯೋಗ ಮಾಡಿದಾಗ ಅದರ ಪರಿಣಾಮನ ಕಿಂಚಿತ್ ಪರಿಣಾಮ ಅನುಭವಿಸಿದ್ದೇವೆ. ಆದ್ದರಿಂದಾಗಿ ಅವನನ್ನೇ ನಾವು ಆದರ್ಶ ಇಟ್ಕೊಂಡು ಅವನ ಮಾತಿನ ಮೇಲೆ ವಿಶ್ವಾಸ ಇಟ್ಕೊಂಡು ಹೊರಡುತ್ತೇವೆ. ನಿಮ್ಮ ಅಪೌರುಷೇಯ ವೇದ ಯಾಕೆ ಬೇಕು? ಆಗ ವೈಶೇಷಿಕರು ಹೇಳ್ತಾರೆ ಪ್ರಶಸ್ತ ಪಾದ, ಅವನನ್ನು ನಾವು ಇಟ್ಟುಕೊಂಡು ಮೂಲ ಪುರುಷರನ್ನು ಇಟ್ಟುಕೊಂಡು ಅದರ ಬಗ್ಗೆ ನಾವು ವಿಚಾರವನ್ನು ಮಾಡ್ತಾ ಇದ್ದೇವೆ ಅಂತ ಅವ್ರು ಹೇಳ್ತಾರೆ. ಆ ನಂತರ ನೈಯಾಯಿಕರು ಗೌತಮ ಸೂತ್ರಾದಿಗಳು ನಮಗೆ ಪ್ರಮಾಣ, ಅದನ್ನು ಬರೆದಿರ್ತಕ್ಕಂಥ ವ್ಯಕ್ತಿಗಳು ನಮಗೆ ಅತ್ಯಂತ ಪ್ರಾಮಾಣಿಕರು ಅಂತಂತಾರೆ. ಮೀಮಾಂಸಕರು ಹೇಳ್ತಾರೆ ನಮಗೆ ಕುಮಾರಲ ಭಟ್ಟ, ಪ್ರಭಾಕರ ಇವರು ಆದರಣೀಯರು, ಅವ್ರು ಹೇಳ್ದಂಗೆ ನಾವು ಕೇಳ್ತೇವೆ. ಅವರು ಕೂಡ ಧರ್ಮ ಅಧರ್ಮ ಇದೆ, ಪಾಪ ಪುಣ್ಯ ಇದೆ, ಯಜ್ಞ ಆಗದಿಗೆ ಅಂತ ಹೇಳಿದ್ದಾರೆ. ಆದ್ದರಿಂದ ಮೀಮಾಂಸಕರಾದ ನಮಗೂ ಕೂಡ ನಿಮ್ಮ ಪೌರುಷೇವೇ ಬೇಕಾಗಿಲ್ಲ. ಅದ್ವೈತಗಳು ತಮ್ಮ ಗುರುಗಳಾದ ಶಂಕರಾಚಾರ್ಯರ ಬಗ್ಗೆ ವಿಶ್ವಾಸವನ್ನು ವ್ಯಕ್ತಪಡಿಸ್ತಾರೆ. ಶ್ರೀ ವೈಷ್ಣವರು ರಾಮಾನುಜಾಚಾರ್ಯ ಬಗ್ಗೆ ತಮ್ಮ ವಿಶ್ವಾಸ ವ್ಯಕ್ತಪಡಿಸ್ತಾರೆ. ಈ ರೀತಿಯಾಗಿ ಅನೇಕ ರೀತಿಯಾದಂಥ ಜ್ಞಾನಿಗಳು ಮಹಾನುಭಾವರುಗಳು ಆಗಿ ಹೋಗಿದ್ದಾರೆ. ಅವರ ಮಾತಿನ ರೂಪವಾದಂಥ, ಅವರ ಉಪದೇಶ ರೂಪವಾದಂಥ ಧರ್ಮಾಧರ್ಮಗಳ ಇರುವಾಗ ಅಪೌರುಷೇಯ ವಾಕ್ಯ ಯಾಕೆ ಬೇಕು? ಅದರ ಅವಶ್ಯಕತೆ ಏನಿದೆ ಅಂತ ಶ್ರೀಮದಾಚಾರ್ಯರನ್ನ ಬಿಟ್ಟು ಉಳಿದೆಲ್ಲ ತತ್ವಜ್ಞಾನಿಗಳು ಈ ರೀತಿಯಾಗಿ ಪ್ರಶ್ನೆ ಮಾಡ್ತಾರೆ. ಅದಕ್ಕೆ ಆಚಾರ್ಯರು ಹೇಳ್ತಾರೆ ಅತೀಂದ್ರಿಯವಾದ ವಿಷಯಗಳ ಬಗ್ಗೆ ನಿರ್ಣಯ ಕೇವಲ ಪುರುಷ ಸಂಬಂಧಿಯಾದಂತಹ ವಾಕ್ಯಗಳಿಂದ ಸಿದ್ಧ ಮಾಡಲು ಬರುವುದಿಲ್ಲ. ಯಾಕೆ? ನೀವು ಹೇಳಿದ ವ್ಯಕ್ತಿಗಳೆಲ್ಲ ಮನುಷ್ಯರು. ಗೌತಮ ಬುದ್ಧನ ಅವತಾರ ಅಂತ ಒಪ್ತೀರಲ್ಲ, ಆದರೆ ಗೌತಮ ಬುದ್ಧ ಹೇಳಿದ ಉಪದೇಶ ಬೇರೆ. ನಂತರ ಬೌದ್ಧರು ಅವನ ಮಾತನ್ನು ತಪ್ಪಾಗಿ ತಿಳಿದುಕೊಂಡು ಅದಕ್ಕೆ ತಪ್ಪರ್ಥ ಮಾಡಿಕೊಂಡು ನಾಸ್ತಿಕವಾದನ್ನು ಬೆಳೆಸಿದ್ದು ಬೇರೆ. ಋಷಭ ಭಗವಂತನ ಅವತಾರ, ಆದರೆ ಅವನೇನು ಉಪದೇಶ ಮಾಡಲಿಲ್ಲ. ಇವೆಲ್ಲ ನಂತರ ಬಂದಿರತಕ್ಕಂಥವರ ಚಿಂತನೆ, ತರ್ಕ, ಪ್ರಮಾಣ ಚಿಂತನೆ ಇತ್ಯಾದಿಗಳ ಮುಖಾಂತರ ತಮಗೆ ತಿಳಿದ ರೀತಿಯಲ್ಲಿ ಪುರುಷ ನಿರ್ಮಿತವಾದಂತಹ ಮನುಷ್ಯರಿಂದ ನಿರ್ಮಿತವಾದಂಥ ಗ್ರಂಥಗಳು ಅಥವಾ ಮತಗಳು ಬೌದ್ಧ ಜೈನ ನ್ಯಾಯ, ವೈಶೇಷಿಕ, ಯೋಗ, ಸಾಂಖ್ಯ, ಪೂರ್ವಮೀಮಾಂಸ ಇತ್ಯಾದಿಗಳು ಏನಿರ್ತಿವೆ ಇವೆಲ್ಲವೂ ಕೂಡ ಪೌರುಷೇಯ ವಾಕ್ಯದಿಂದ ಅವರು ಹೇಳಿದ್ದಾರೆ, ಅದರಿಂದ ನಂಬಬೇಕು ಅಂತಿಕೊಂಡಂತನ್ನುವ ಕ್ರಮದಲ್ಲಿ ಬಂದಿರತಕ್ಕಂಥವುಗಳು. ಆದರೆ ಎಲ್ಲರಿಗೂ ಸಮ್ಮತವಾದ ವ್ಯಕ್ತಿ ಯಾರಿದ್ದಾರೆ ಅಲ್ಲಿ ಹೇಳಿ?
ಒಬ್ಬನಿಗೆ ಬುದ್ಧ ಸಮ್ಮತನಾಗಿದ್ದಾನೆ, ಮತ್ತೊಬ್ಬನಿಗೆ ಮಹಾವೀರ ಸಮ್ಮತನಾಗಿದ್ದಾನೆ. ಇಂಥ ವೇಳೆಯಲ್ಲಿ ಇದನ್ನು ನಂಬಬೇಕು, ಅದನ್ನು ನಂಬಬೇಕು, ಅದನ್ನು ನಂಬಬೇಕು ಅಂತಕ್ಕಂಥ ಅನವಸ್ಥಾ ಬರ್ತದೆ. ಸರಿಯಾದ ನಿರ್ಣಯ ಬರೋದಿಲ್ಲ. ಅದರಿಂದಾಗಿ ಧರ್ಮಾದಿ ನಿಶ್ಚಯಕ್ಕೋಸ್ಕರ ಅಪೌರುಷೇಯವಾದ ವಾಕ್ಯವೇ ಬೇಕು. ಯಾಕೆಂದರೆ ಎಲ್ಲರಿಗೂ ಸಮ್ಮತವಾದಂಥ ಪ್ರಮಾಣವಾಗ್ತದೆ. ಮನುಷ್ಯ ನಿರ್ಮಿತವಾದಂಥ ಗ್ರಂಥಗಳನ್ನು ಪ್ರಮಾಣ ಅಂತ ಇಟ್ಕೊಂಡ್ರೆ ಅದರಿಂದ ಅತೀಂದ್ರಿಯವಾಗಿರ್ತಕ್ಕಂಥ ದೇವರು, ಧರ್ಮ, ಅಧರ್ಮ, ಪಾಪ ಪುಣ್ಯಗಳ ಸರಿಯಾಗಿರ್ತಕ್ಕಂತಹ ಸಿದ್ಧಾಂತವನ್ನು ಸಿದ್ಧ ಮಾಡಲಿಕ್ಕೆ ಆಗೋದಿಲ್ಲ. ಯಾಕೆ? ಯಾರು ಈ ತತ್ವಜ್ಞಾನವನ್ನು ಪ್ರವರ್ತ ಮಾಡಿದ್ದಾರೋ, ಆರಂಭ ಮಾಡಿದ್ದಾರೋ, ಅದರ ಪ್ರವೃತ್ತಿಯನ್ನು ಉಂಟು ಮಾಡಿದ್ದಾರೋ ಅವರಲ್ಲಿ ಅಜ್ಞಾನ ಇರಲಿಕ್ಕೆ ಸಾಧ್ಯತೆ ಇದೆ, ಅಥವಾ ಅವರು ಮೋಸ ಮಾಡಲಿಕ್ಕಾದರೂ ಹೇಳಿರಲಿಕ್ಕೆ ಸಾಧ್ಯತೆ ಇದೆ. ಯಾಕೆಂದರೆ ಮನುಷ್ಯರಾದ್ದರಿಂದಾಗಿ ಅಜ್ಞಾನ ಮತ್ತು ಮೋಸಗಾರಿಕೆ ಇತ್ಯಾದಿ ಒಬ್ಬ ಮಾನವನ ಸಾಮಾನ್ಯ ಗುಣ. ಆದ್ದರಿಂದಾಗಿ ಅಪೌರುಷ ವಾಕ್ಯವನ್ನು ಒಪ್ಪಲೇಬೇಕು ಅಂತ ಆಚಾರ್ಯರು ನಿರ್ಣಯ ಕೊಡ್ತಾ ಹೇಳ್ತಾರೆ. ನಚ ಪೌರುಷೇಣ ವಾಕ್ಯೇನ ತತ್ಸಿದ್ಧಿ ಅಜ್ಞಾನ ವಿಪ್ರಲಂಭಯೋ ಪ್ರಾಪ್ತೇ. ಪೌರುಷ ವಾಕ್ಯದಿಂದ ಧರ್ಮಾಧರ್ಮಾದಿಗಳು, ಅತೀಂದ್ರಿಯ ವಸ್ತುಗಳು ಸಿದ್ಧವಾಗುವುದಿಲ್ಲ. ಯಾಕೆ? ಅವರು ಅಜ್ಞಾನಿಗಳಾದರೂ ಆಗಿರ್ಬೋದು, ಅಥವಾ ಬೇಕಂತಲೇ ನಮ್ಮ ದಿಕ್ಕನ್ನು ದಿಗ್ಭ್ರಮೆ ಮಾಡೋದಕ್ಕೋಸ್ಕರ ಬೇರೆ ದಾರಿಯಿಂದ ಮೋಸ ಮಾಡಲು ಹೊರಟಿರ್ಬೋದು. ಎರಡೂ ರೀತಿಯಾಗಿರ್ತಕ್ಕಂಥ ಆಕ್ಷೇಪ ಅವ್ರ ಮೇಲೆ ಮಾಡಲಿಕ್ಕೆ ಬರ್ತದೆ. ಈ ರೀತಿಯಾಗಿರ್ತಕ್ಕಂಥ ಒಂದು ಸಂದರ್ಭ ಇರೋದರಿಂದಾಗಿ ಅಪೌರುಷ ವಾಕ್ಯವನ್ನೇ ಒಪ್ಪಬೇಕಾಗ್ತದೆ ಅಂತನ್ನೋ ಶ್ರೀಮದಾಚಾರ್ಯರು ಹೇಳ್ತಾರೆ. ಇಲ್ಲಿಯವರೆಗೆ ನಾಸ್ತಿಕನ ವಿಚಾರಧಾರೆಯನ್ನು ಅಲಗಳೆಯುತ್ತಾ ವೇದಗಳು ಪ್ರಮಾಣ, ಆಗಮಗ ಪ್ರಮಾಣ ಅಂತ ಅನ್ನೋದು ಸಿದ್ಧ ಮಾಡಿದರು. ನಾಸ್ತಿಕ ತತ್ವದ ನಿರಾಸವೂ ಆಯಿತು, ಆಗಮ ಪ್ರಮಾಣದ ಅವಶ್ಯಕತೆಯನ್ನು ಹೇಳಿದಂತಾಯಿತು. ಇನ್ನು ಆಗಮ, ಯಾವುದಕ್ಕೆ ನಾವು ಸದಾಗಮ ಅಂತ ಕರೀತೇವೆ, ಅವುಗಳು ಅಪೌರುಷೇಯ ವಾಕ್ಯವೇ ಬೇಕು, ಸರ್ವಸಮ್ಮತವಾದ ಅಪೌರುಷೇಯ ವಾಕ್ಯ ಬೇಕು. ಅಪೌರುಷೇಯ ವಾಕ್ಯಕ್ಕೆ ಅನುಸಾರಿಯಾದಂಥ ಪೌರುಷೇಯ ಗ್ರಂಥಗಳು ಕೂಡ ಆಮೇಲೆ ಪ್ರಾಮಾಣಿಕ ಅಂತಕೊಂಡು ಅನ್ನಿಸ್ತವೆ. ಅಂತ ಪ್ರಶ್ನೆ ಬಂದಾಗ ಧರ್ಮ ಪೌರುಷ ವಾಕ್ಯದಿಂದ ಯಾಕೆ ನಿರ್ಣಯ ಆಗೋದಿಲ್ಲ, ಅಪೌರುಷವೇ ಏಕೆ ಬೇಕು, ಅಪೌರುಷೇಯ ಅಂತಂದರೆ ಏನು, ಇದೆಲ್ಲ ವಿಚಾರಗಳನ್ನು ನಾಳೆ ತಿಳಿದುಕೊಳ್ಳಿಕ್ಕೆ ಪ್ರಯತ್ನ ಮಾಡೋಣ. ಟೀಕಾವಾಕ್ಯಗಳನ್ನೇ ಅತಿ ಸಂವಾದ ರೂಪದಿಂದ ಸುಲಭವಾಗಿ ನಿಮಗೆ ತಿಳಿಸಲು ಯಥಾಶಕ್ತಿ ದೇವರು ನನ್ನಿಂದ ಪ್ರಯತ್ನ ಮಾಡಿಸಿದ್ದಾರೆ. ಕತೆ ಇಲ್ಲ ಅಂತ ಹೇಳಿ ಬೇಜಾರಾಗ್ಬೋದು, ಆದರೆ ಇದನ್ನು ಮನಸ್ಸಿನಲ್ಲಿ ನಿರ್ಧಾರ, ನಾಳೆ ಸಂಶಯ ಬರಬಾರ್ದು. ಸಂಶಯ ಬಂತು ಅಂದ್ಕೊಂಡಂಥ ತತ್ವಜ್ಞಾನದ ನಿರ್ಣಯಾತ್ಮಕ ಪರಿಸ್ಥಿತಿವರೆಗೂ ನಾವು ಹೋಗ್ಲಿಕ್ಕೆ ಆಗೋದಿಲ್ಲ. ಆದ್ದರಿಂದಾಗಿ ಈ ಕ್ರಮದಲ್ಲಿ, ಪ್ರಶ್ನೋತ್ತರ ಕ್ರಮದಲ್ಲಿ ಪೂರ್ವಪಕ್ಷಿ ಏನು, ಅದಕ್ಕೆ ಇವರು ಉತ್ತರ ಏನು ಕೊಟ್ಟರು, ಅವರಲ್ಲಿ ಏನು ದೋಷ ತೋರಿಸಿದರು, ಇವುಗಳನ್ನು ಕ್ರಮವಾಗಿ ನಾವು ತಿಳಿದುಕೊಳ್ತಾ ಹೋಗಬೇಕು. ಒಂದು ಸಲ ಕೇಳಿ, 2 ಸಲ ಕೇಳಿ, 3 ಸಲ ಕೇಳಿ, ಪಾಯಿಂಟ್ಸ್ ತೆಗೆದಿಡಿ. ಏನು ಹೇಳಿಕೊಟ್ಟಿದ್ದಾರೆ ಶ್ರೀಮದಾಚಾರ್ಯರು, ಅದನ್ನು ಟೀಕಾಕೃತವಾದಲ್ಲಿ ಹೇಗೆ ವಿಸ್ತಾರ ಮಾಡಿದ್ದಾರೆ ಅನ್ನೋದನ್ನು ನಾವು ನೋಡಲಿಕ್ಕಾಗ್ತದೆ. ಇನ್ನು ಅಪೌರುಷೇಯ ವಾಕ್ಯ ಬೇಕೇ ಯಾಕೆ ಅನ್ನೋ ವಿಚಾರವನ್ನು ನಾಳಿಂದ ತಿಳಿದುಕೊಳ್ಳಕ್ಕೆ ಪ್ರಯತ್ನಿಸೋಣ. ಇತಿ ಅದ್ಯ ಕಥಾ ಪ್ರಸಕ್ತಿ.
ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ 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 ಹರೇ. ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ನೃಸಿಂಹಂ ಭೀಷಣಂ ಭದ್ರಂ ಮೃತ್ಯುಂ ನಮಾಮ್ಯಹಂ. ಅಚ್ಯುತಾನಂತ ಗೋವಿಂದ ಸ್ಮೃತಿ ಮಾತ್ರಾರ್ಥ ನಾಚನ ರೋಗಾನ್ಮೇ ನಾಶಯ ಶೇಷಾನ್ ಆಶು ಧನ್ವಂತರೇ ಹರೇ. ಅಚ್ಯುತಾನಂತ ಗೋವಿಂದ ನಾಮೋಚ್ಚಾರಣ ಬೇಡದ ನಶ್ಯಂತ ಸಕಲ ರೋಗ ಸತ್ಯಂ ಸತ್ಯಂ. ಅಕ್ಷಯಂ ಕರ್ಮಯಸ್ಮಿನ್ ಪರೇ ಸ್ವರ್ಪಿತಂ ಪ್ರಕ್ಷಯಂ ಯಾಂತ್ಯ ದುಃಖಾನಿ ಅನ್ನಾಮತಃ. ಅಕ್ಷರೋ ಯೋಜನ ಸರ್ವದೇವಾಮೃತಃ ಕುಕ್ಷಿಗಂ ಯಸ್ಯ ವಿಶ್ವಂ ಸದಾಚಾರಿಕಂ. ಪ್ರೀಣಯಾಮೋ ವಾಸುದೇವಂ ದೇವತಾ ಮಂಡಲಾಖಂಡಮಂಡಲ. ಶ್ರೀಕೃಷ್ಣಾರ್ಪಣಮಸ್ತು. ಶ್ರೀಕೃಷ್ಣ.